ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಇವತ್ತಿನ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ, ನನ್ನ ಸೌಂಡ್ ಎಲ್ಲರಿಗೂ ಕ್ಲಿಯರ್ ಇದೆನಾ? ಕ್ಲಿಯರ್ ಇದ್ರೆ ಸಿ ಅಂತ ಹೇಳಿ ಒಂದ್ಸಲ ಟೈಪ್ ಮಾಡ್ರಿ, ಅಂದ್ರೆ ನಂಗೆ ಕ್ಲಿಯರ್ ಇದೆ ಅಂತ ಗೊತ್ತಾಗುತ್ತೆ. ಎಸ್, ಓಕೆ. ಈಗ ನಿಮ್ಗೆ ಗೊತ್ತಲ್ಲ, ಒಂದ್ಸಲ ಶುರು ಆದ್ರೆ ಮತ್ತೆ ನಾನು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಸೊ ಎಲ್ಲರಿಗೂ ಕ್ಲಿಯರ್ ಇದೆ. ಆನಂತರ ಯಾರು ಇವತ್ತಿನ ಸೆಷನ್ ಅನ್ನ ತಗೋಬೇಕಂತ ಹೇಳಿ ರೆಡಿ ಆಗಿದ್ದೀರಿ, ಅವ್ರೆಲ್ಲರೂ ಐ ಆಮ್ ರೆಡಿ ಅಂತ ಟೈಪ್ ಮಾಡ್ರಿ. ರೆಡಿ ಆಗೋದಂದ್ರ ಶಾರೀರಿಕವಾಗಿ ಅಲ್ಲ, ಮಾನಸಿಕವಾದ ಸಿದ್ಧತೆನ. ಮಾನಸಿಕವಾಗಿ ರೆಡಿ ಆಗಿದ್ದೀನಿ. ಎಸ್, ಇದೇನ್ ಇವತ್ತಿನ ಸೆಷನ್ ಇದೆ, ನಾನ್ ತಗೊಳಕ್ ರೆಡಿ ಇದ್ದೀನಿ ಅನ್ನೋರು ಐ ಆಮ್ ರೆಡಿ ಅಂತ ಒಂದ್ಸಲ ಟೈಪ್ ಮಾಡ್ರಿ. ಕವಿತಾ ಇದ್ದಾರೆ, ಸುಷ್ಮಿತಾ, ಕಲಾವತಿ, ವಿಷ್ಣು ಸ್ವರೂಪ, ಓಕೆ, ಎಸ್ ಎಸ್, ರಾಣಿ, ಸುಷ್ಮಾ, ರೇಣು, ಶೋಭಾ, ಓಕೆ 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 ಓಕೆ. ಸೊ ಪ್ರತಿಯೊಬ್ಬರಿಗೂ ಸಮೇತ ಯಾರೆಲ್ಲರೂ ರೆಡಿ ಇದ್ದೀರಿ ನಿಮ್ಗೆ ಕಲಿಸೋದಕ್ಕಂತ ಹೇಳಿ ನಾನು ಸಮೇತ ರೆಡಿ ಆಗಿದ್ದೀನಿ. ನಿನ್ನೆ ಸೆಷನ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋನಿ. ಡನ್? ಎಸ್. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಸಾಯಂಕಾಲದ ಕೋರ್ಸ್ ಇದೆ ನೋಡ್ರಿ, ಇದು ಬಹಳ ಟಫ್ ಇರುತ್ತೆ ಈ ಟೈಮ್ಸ್. ಸ್ಪೆಷಲಿ ಇಡೀ ದಿನ ನೀವು ಎಲ್ಲ ಕೆಲಸ ಮಾಡಿ 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 ಒಂದ್ ಹಂತಕ್ ಬಂದಿರ್ತ್ರಿ, ಒಂದ್ ಮೋಡಿಗೆ ಬರ್ತೀವಿ. ನಮ್ ಬೀದರ್ ಕಡೆ ಹೇಳ್ತೀವಿ ಸುಸ್ತಂದ್ರೆ ಸುಸ್ತು, ನಿದ್ರೆ ಸಾಕಾಗಿರುತ್ತೆ, ಇನ್ನೇನು ಬೇಡ ಅನ್ನುವಂತ ಸ್ಥಿತಿಗೆ ಬಂದಿರ್ತೀವಿ ವಾಪಸ್ ಮನೆಗ್ ಬಂದಾಗ. ಮತ್ ಮನೆಗ್ ಬಂದ್ಮೇಲೆ ಯಾವ್ದೋ ಲಿಂಕ್ ಬರುತ್ತೆ, ಏನೋ ಕಲಿಬೇಕು ಅನ್ನುವಂತ ಆಸಕ್ತಿಯಿಂದ ಮತ್ತೆ ಕುಂತಿರ್ತ್ರಿ. ಹಾಗಾಗಿ ಎಲ್ಲದಕ್ಕಿಂತ ಟಫ್ ಆಗಿ ನಡೆಯುವಂತ ಸೆಷನ್ಗಳಲ್ಲಿ ಈ ಒಂದು ಟೈಮಿಂದ ಇದೆ ನೋಡ್ರಿ, ಅದು ಇದೆ ಅನ್ನುವಂಥದ್ದು ನನ್ಗೆ ಗೊತ್ತಿದೆ. ಆದ್ರೂ ಸಮೇತ ಸಕ್ಸಸ್ ಅನ್ನುವಂಥದ್ದು ಏನಿದೆ ನೋಡ್ರಿ, ಇದೇ ಇರೋದು. ಯಾವುದು ಯಾರಿಗೂ ಸಾಧ್ಯ ಆಗೋದಿಲ್ಲ ನೋಡ್ರಿ, ಅದನ್ನ ನಾವೇನ್ ಸಾಧ್ಯ ಮಾಡ್ತೀವಿ ನೋಡ್ರಿ, ಅದಕ್ಕೆ ಸಕ್ಸಸ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಅಂತಹ ಸಕ್ಸಸ್ಸು ನಿಮ್ಗೂ ಸಮೇತ ಒಲಿಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಇದೀಗ ಡೈರಿ ಮತ್ತು ಪೆನ್ ಅನ್ನ ಮತ್ತೆ ತಗೋಬಹುದು ನವೀನ್ ಸರ್. ಮೊನ್ನೆ ತಗೊಂಡಿರಂದ್ರೆ ಇನ್ನೊಂದ್ಸಲನು ತಗೋಬಹುದು. ನಾನು 7 ಸಲ ದೀಕ್ಷೆನ ತಗೊಂಡಿನಿ. ಯಾವ್ದು ಒಳ್ಳೇದಿದೆ ನೋಡ್ರಿ, ನೀವು ಎಷ್ಟು ಸಲ ಬೇಕಾದ್ರೂ ತಗೋಬಹುದು. ಕೆಲವ್ರು ಮೈಂಡ್ ಸೆಟ್ ಮಾಡಿರ್ತಾರೆ ತಗೋಬಾರ್ದು, ಹಂಗೇನಿಲ್ಲ. ಶಕ್ತಿಯನ್ನ ಯಾವಾಗ್ಲೂ ನಾವು ಪಡ್ಕೊಳ್ಬಹುದು. ಮತ್ತೆ ಈಗೆಲ್ಲ ಅಪ್ಡೇಟ್ ಆಗಿರುವಂತದ್ದು ಹೆಚ್ಚಿದೆ. ಮತ್ತೆ ಪುನಃ ಬೇರೆ ಬೇರೆ ರೀತಿಯ ಟೆಕ್ನಿಕ್ ಗಳನ್ನ ಯೂಸ್ ಮಾಡುವಂತದ್ದನ್ನ ನಾವು ಈ ಒಂದು ಫೀಲ್ಡ್ ಅಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ರೇಖಿ ಲೆವೆಲ್ 1 2ನೇ ದಿನದ ಸೆಷನ್ಗೆ ತಮ್ಮೆಲ್ಲರಿಗೆ ಇನ್ನೊಂದ್ಸಲ ನಾನು ಸ್ವಾಗತ ಮಾಡ್ತಾ, ಡೈರಿ ಮತ್ತು ಪೆನ್ ಅನ್ನ ತೆಗಿರಿ. ಇವತ್ತು ಬಹಳ ಬರೆಯೋದಿರುತ್ತೆ, ಸ್ವಲ್ಪ ನಾನು ನನ್ನ ಸ್ಪೀಡ್ ಅನ್ನ ಹೆಚ್ಚು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾಳೆಯ ಸಿದ್ಧತೆಯನ್ನ ದಯವಿಟ್ಟು ನೋಟ್ ಮಾಡ್ಕೊಡ್ರಿ. ಅಷ್ಟು ಹೇಳಿ ನಾನು ಮುಂದೆ ಹೋಗ್ತೀನಿ. ನಾಳೆ ನಿಮ್ಮ ಸೆಷನ್ 7 ರಿಂದ 9 ಗಂಟೆ ತನಕ ಇರುತ್ತೆ. ನಿಮ್ಗೆ 2 hours ಇರುತ್ತೆ. ರೀಸನ್ ಏನು ಅಂದ್ರ, ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ. ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ. ಮತ್ತೆ ಸೆಲ್ಫ್ ಹೀಲಿಂಗ್ ಅನ್ನ, ಸ್ವಯಂ ಚಿಕಿತ್ಸೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು, ಬರೆಯೋದು ಮತ್ತೆ ಮಾಡೋದು, 3 ಕೆಲಸ ಆಕ್ಟಿವಿಟಿ ಬೇಸ್ಡ್ ಇರುತ್ತೆ. ಹಾಗಾಗಿ ನಾಳೆ ನಮ್ಗೆ ಮಿನಿಮಮ್ 2 hours ಅಂತೂ ಬೇಕೇ ಬೇಕು. ಹಾಗಾಗಿ ನಾಳೆ ದಯವಿಟ್ಟು 2 ಗಂಟೆಗಳ ಕಾಲ ನಿಮ್ಮನ್ನ ನೀವು ಏಕಾಂಗಿಯಾಗಿ, ಅಂದ್ರೆ ಒಬ್ರೇ ಇರುವಂತ ವ್ಯವಸ್ಥೆಯನ್ನ ಮಾಡ್ಕೊಡ್ರಿ. ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಜೊತೆಗೆ ನೀವು ಕ್ಲಾಸ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಯಾವ್ದೆಲ್ಲ ಕಾಲ್ಗಳು ಬರೋದಿದೆ ಅವರೆಲ್ಲರಿಗೆ ಹೇಳ್ರಿ ನನಗೆ ದೀಕ್ಷೆ ಇದೆ ಅಂತ. ಹಾಗಾಗಿ ಆದಷ್ಟು ದೀಕ್ಷೆ ಮುಗಿಯೋ ತನಕ ಮೌನವಾಗಿರೋದಿದೆ ನೋಡ್ರಿ, ಇದು ನಿಮ್ಮ ಕರ್ತವ್ಯ ಇರುತ್ತೆ. ಈ ದೀಕ್ಷೆಯ ಸಿದ್ಧತೆಯಲ್ಲಿ 7 ಗಂಟೆಗೆ ನಮ್ಮ ಕ್ಲಾಸ್ ಶುರು ಆಗುತ್ತೆ ಅಂದ್ರ ನೀವು 6:30ಕ್ಕೆ ಸ್ನಾನ ಮಾಡಿ ರೆಡಿ ಆಗೋದಿರುತ್ತೆ, ಬರ್ಕೊಡ್ರಿ. ಸಂಜೆ 6:30ಕ್ಕೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಹಾಕೋದು, ಬಿಳಿ ಬಟ್ಟೆಗಳನ್ನ ಧರಿಸಿ ಸಿದ್ಧತೆಯಲ್ಲಿ ಬರ್ಕೋರಿ. 6:30ಕ್ಕೆ ಬಿಳಿ ಬಟ್ಟೆಯನ್ನ ಧರಿಸಿ ರೆಡಿ ಆಗಿರ್ಬೇಕು. 6:30ಕ್ಕೆ ರೆಡಿ ಆದ ತಕ್ಷಣಕ್ಕೆ ನಿಮ್ಮ ಎದುರಿಗೆ 1 ಗ್ಲಾಸ್ ನೀರು, 1 ದೀಪ, ಮತ್ತೆ ಇವತ್ತು ನಿಮ್ಗೆ ರೇಖಿಯ ಪಂಚತತ್ವಗಳನ್ನ ಹೇಳ್ತೀನಿ ನಾನು. ಆ ಪಂಚತತ್ವಗಳು ನಿಮ್ಮ ಎದುರಿಗೆ ಇಟ್ಕೊಳ್ಳೋದಿರುತ್ತೆ. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಲಿಂದ ಬರ್ದಿದ್ದು ಇರ್ಬೇಕು ಅದು ನಿಮ್ಮ ಎದುರಿಗೆ. ಅದು ಬರೀರಿ. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಸಿಗುತ್ತಲ್ಲ, A4 ಸೈಜ್, ಅದ್ರ ಮೇಲೆ ರೆಡ್ ಕಲರ್ ಸ್ಕೆಚ್ ಪೆನ್ ಲಿಂದ ರೇಖಿಯ ಪಂಚತತ್ವಗಳು ನಿಮ್ಮ ಎದುರಿಗೆ ಇಟ್ಕೊಂಡು
ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಬೇಕು. ಅದರ ನಂತರ 108 ಸಲ ಓಂಕಾರವನ್ನ ಹೇಳ್ಬೇಕು ದೀಕ್ಷೆಗಿಂತ ಮುಂಚೆ. 6:30ರಿಂದ 7 ಗಂಟೆ ತನಕ ನಿಮ್ದು ಏನಿರುತ್ತೆ 108 ಓಂಕಾರ. ಆ ಓಂಕಾರ ಯಾವ ರೀತಿ ಹೇಳ್ಬೇಕಂದ್ರೆ ನಾಭಿಯಿಂದ ಓಂಕಾರ ಅಂದ್ರೆ ಬಹಳ ಅತ್ಯಂತ ಸುದೀರ್ಘವಾದ ಓಂಕಾರವನ್ನ ಹೇಳ್ಬೇಕು. ಇಲ್ಲಿಂದ ಇಲ್ಲೇ ಓಂಕಾರ ಹೇಳೋದಿಲ್ಲ, ಪೂರ್ತಿ ನಾಭಿಯಿಂದ ಬರ್ಬೇಕು, ನಿಧಾನವಾದ ಮತ್ತು ಸುದೀರ್ಘವಾದ. ಹಾಗಾಗಿ ನಾಳೆ ನಿಮ್ಗೆ 6:40ಕ್ಕೆ ಹೆಚ್ಚು ಕಡಿಮೆ ನಿಮ್ಗೆ ಲಿಂಕ್ ಬರುತ್ತೆ. 20 ಮಿನಿಟ್ಸ್ ನಮ್ಮ ಹತ್ರ ಇಂದು ಓಂಕಾರ ನಡೆಯುತ್ತೆ. ಒಂದ್ ವೇಳೆ ನಿಮ್ಗೆ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಲಿಂಕ್ ನಲ್ಲಿ ಜಾಯಿನ್ ಆಗಿ ಸಮೇತ ನೀವು ಓಂಕಾರ ಸುದೀರ್ಘ ಓಂಕಾರವನ್ನ ಮಾಡ್ಬೋದು. ಇಷ್ಟು ಸಿದ್ಧತೆ ಇದೆ. ಎಲ್ಲಾರಿಗೂ ತಿಳಿತಾ? ಹಾ. ಮತ್ತೆ ನನ್ಗೆ ಮೇಡಮ್ ಹಂಗ್ರಿ ಹಿಂಗ್ರಿ ಸ್ಟೋರಿ ಹೇಳೋದ್ ನಂಗೆ ಕೇಳಕ್ಕೆ ಆಗೋದಿಲ್ಲ. ದೀಕ್ಷೆ ಅಂದ್ರೆ ದೀಕ್ಷೆ, ನಿಯಮ ಅಂದ್ರೆ ನಿಯಮ, ನಿಯಮವನ್ನ ಮೀರಿ ನಮ್ಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಒಂದು ವಿದ್ಯೆ ಇದೆ ಅಂದ್ರೆ ವಿದ್ಯೆಗೆ ಒಂದು ನಿಯಮ ಇರುತ್ತೆ. ಹಾಗಾಗಿ ನನ್ಗೆ ಕೆಲವ್ರು ಮೆಸೇಜ್ ಹಾಕ್ತಾರೆ, ಮೇಡಮ್ ಬಿಳಿ ಬಟ್ಟೆ ಇಲ್ಲಂದ್ರೆ ಹೆಂಗ್ ಮಾಡ್ಬೇಕ್ರಿ? ಇದ್ದೇ ಇರುತ್ತೆ, ಇಲ್ಲ ಅನ್ನೋರು ಇವತ್ತು ಯಾರು ಇಲ್ಲ. ನೆನ್ಪಿಟ್ಕೋ, ರೋಟಿ ಕಪಡ ಮಕಾನ್ ಇವತ್ತು ಯಾರಿಗೂ ಕಡಿಮೆ ಇಲ್ಲ. ಹೊಟ್ಟೆ ತುಂಬಾ ಊಟ, ಮೈಗೆ ಉಡೋದಕ್ಕೆ ಬಟ್ಟೆ, ಇರೋದಕ್ಕೊಂದಿಷ್ಟು ಆಶ್ರಯ, ಇವು 3 ಎಲ್ಲರಿಗೂ ಇವೆ. ಕೆಲವ್ರು ಸುಮ್ನೆ ಆಗ್ಲಾರ್ದ ಮನಸ್ಥಿತಿಲಿಂದ ಏನೇನೋ ಸ್ಟೋರಿ ಹೇಳ್ತೀರಿ, ದಯವಿಟ್ಟು ಯಾರು ಆ ರೀತಿ ಹೇಳ್ಬೇಡ್ರಿ. ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ಬಿಳಿ ಬಟ್ಟೆ ರೀಸನ್ ಕಾರಣ ಏನು ಅಂದ್ರ ಅದು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಬಹಳ ಬೇಗ ಕನೆಕ್ಟ್ ಆಗುವಂತ ಕಲರ್ಸ್ ಅಲ್ಲಿ ಒಂದು ಯೂನಿವರ್ಸಲ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡುವಂತಹ ಕಲರ್. ಹಾಗಾಗಿ ಇದು ವೈಟ್ ಅಂತಿದೆ ನೋಡ್ರಿ, ಅದಕ್ಕೆ ಪಾವಿತ್ರ್ಯತೆ ಅಂತ ಹೇಳ್ತೀವಿ. ಹಾಗಾಗಿ ಅದು ಕಂಪಲ್ಸರಿ. ಸ್ನಾನ ಯಾಕೆ ಮಾಡ್ಬೇಕ್ರಿ? ಇಡೀ ದಿನ ನೀವು ಡಿಸ್ಟರ್ಬ್ ಆಗಿರ್ತ್ರಿ, ಎಲ್ಲೆಲ್ಲೋ ಹೋಗ್ ಬಂದಿರ್ತ್ರಿ, ಗೊತ್ತಲ್ಲ ನಿಮ್ಗೆ. ಹಾಗಾಗಿ ಸ್ನಾನ ಮಾಡಿದ್ರೆ ಶರೀರ ಮತ್ತು ಮನಸ್ಸು ಎರಡು ಸಮೇತ ಸ್ವಚ್ಛ ಆಗುತ್ತೆ. ಆ ಕಾರಣಕ್ಕೆ ಮಾಡೋದಿರುತ್ತೆ. ಇಷ್ಟು ಸಿದ್ಧತೆಯೊಂದಿಗೆ ನಾಳೆಗೆ ರೆಡಿ ಆಗೋಣ. ಇದೀಗ ಇವತ್ತಿನ ಕ್ಲಾಸಿಕ್ ಕಡೆಗೆ ಹೋಗೋಣ. ಬರೀರಿ, ಬ್ರಹ್ಮಾಂಡದ 5 ನಿಯಮಗಳು. ಈ ಯೂನಿವರ್ಸ್ ಏನಿದೆ ನೋಡ್ರಿ, ಯೂನಿವರ್ಸ್ನ ನವೀನ ಈಗ ಹೇಳೋದಿಲ್ಲ, ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ನೀವೆಲ್ಲಾ ಕಲಿಬೇಕು ಅಂತಲ್ಲ, ಇಲ್ಲ ತಲೆಗೆ ತಗೋಬೇಡ್ರಿ ಯಾರು ಆ ರೀತಿ. ನನ್ನ ಪ್ರಕಾರ ಎಲ್ಲಾರು ಕಲಿಬೇಕು ಅಂತ ಏನು ಇಲ್ಲ. ನೀವು ಲೆವೆಲ್ 1 ಮೊದಲು ಸರಿಯಾಗಿ ಕಲೀರಿ. ನಾಳೆ ನಿಮ್ಗೆ ಅದು ಆಪ್ಷನ್ ಕೊಡ್ತೀವಿ. ಮುಂದೆ 15 ದಿನದ ಕೋರ್ಸ್ ಇರುತ್ತೆ, ರೇಖಿ ಲೆವೆಲ್ 2 ಇರುತ್ತೆ. ನಿಮ್ಗೆ ಬೇಕಾದ್ರೆ ಮುಂದೆ ಬರ್ಬೋದು. ಮೊದ್ಲು ಇದ್ರ ಮೇಲೆ ನಾವು ಫೋಕಸ್ ಮಾಡು, ಓಕೆನಾ? ಬ್ರಹ್ಮಾಂಡದ 5 ನಿಯಮಗಳು. ಈ ಯೂನಿವರ್ಸ್ ಅಂತ ಹೇಳ್ತೀವಿ ನೋಡ್ರಿ, ಪ್ರತಿಯೊಂದಕ್ಕೂ ಸಮೇತ ಅದರದೇ ಆದ ನಿಯಮಗಳಿವೆ. ಅದೇ ರೀತಿ ಬ್ರಹ್ಮಾಂಡಕ್ಕೂ ಸಮೇತ 5 ನಿಯಮಗಳಿವೆ. ಅದರಲ್ಲಿ ಮೊದಲ ನಿಯಮ ಇದೆ, ಎಲ್ಲರಿಗೂ ಸಮಾನತೆ. ಯೂನಿವರ್ಸ್ ನ ಎದುರಿಗೆ ಯಾವುದೇ ಭೇದ ಭಾವ ಇಲ್ಲ. ಇಲ್ಲಿ ಲಿಂಗ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಭಾಷಾ ಭೇದ ಇಲ್ಲ, ಪ್ರದೇಶ ಭೇದ ಇಲ್ಲ, ವೇಷಭೂಷಣ ಇರ್ಬೋದು, ಎಲ್ಲವೂ ಯಾವುದೂ ಸಮೇತ ಭೇದ ಭಾವ ಇರ್ಲಾರದಂತಹ ತತ್ವ ಇದೆ ನೋಡ್ರಿ, ಅದು ಬ್ರಹ್ಮಾಂಡದ ತತ್ವ. ಇಲ್ಲಿ ಯಾವುದು ಭೇದ ಭಾವ ಅನ್ನೋದು ಇಲ್ಲೇ ಇಲ್ಲ. ಇದು ಮೊದಲನೇ ನಿಯಮ, ಬರ್ಕೋರಿ. ಎಲ್ಲರಿಗೂ ಏನಿದೆ, ಇದು ಸಮಾನತೆ ಇದೆ. ಅದಾದ್ಮೇಲೆ ಎರಡನೇದು ಬರ್ಕೋರಿ, ಎಲ್ಲರಿಗೂ ಸಮಾನ ನ್ಯಾಯ ಇದೆ. ಇಲ್ಲಿ ಎಲ್ಲರಿಗೂ ಸಮಾನವಾದ ನ್ಯಾಯ ಇದೆ. ಈಗ ನೋಡ್ರಿ, ಬೇಕಾದ್ರ ಇಲ್ಲಿ ನಮ್ಮ ಜಗತ್ತಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ. ಎಷ್ಟೋ ಸಲ ನೋಡ್ತೀವಿ ನಾವು, ಯಾರು ಅನ್ಯಾಯ ಮಾಡಿದಾರ ನೋಡ್ರಿ, ಅವ್ರು ಸೇಫ್ ಝೋನ್ ನಲ್ಲಿ ಇದ್ದಾರೆ. ಅಂದ್ರೆ ಇನ್ನೊಬ್ರಿಗೆ ಟಾರ್ಚರ್ ಮಾಡ್ತಾರ, ಇನ್ನೊಬ್ರಿಗೆ ಸಮಸ್ಯೆ ಕೊಡ್ತಾರ, ಅವ್ರು ಚೆನ್ನಾಗಿದ್ದಾರೆ. ಇವ್ರ ಅನ್ಯಾಯಕ್ಕೆ ಒಳಗಾದವ್ರು ಇರ್ತಾರ ನೋಡ್ರಿ, ಇವ್ರು ಇನ್ನೂ ಪಶ್ಚಾತ್ತಾಪ ಪಡ್ತಾರ, ಶಿಕ್ಷೆ ಪಡೋರು ಸಮೇತ ಇವರೇ ಇದ್ದಿರ್ತಾರೆ. ಆದ್ರೆ ಬ್ರಹ್ಮಾಂಡದಲ್ಲಿ ಹಂಗಿಲ್ಲ. ಬ್ರಹ್ಮಾಂಡದ ಎದುರಿಗೂ ಎಲ್ಲರಿಗೂ ಸಮಾನ ನ್ಯಾಯ ಇದೆ. ಹಾಗಾಗಿ ಬ್ರಹ್ಮಾಂಡದ ಎದುರಿಗೆ ನಾವ್ ಯಾರೇ ತಪ್ಪು ಮಾಡಿದ್ರು ಬ್ರಹ್ಮಾಂಡ ನಮ್ಗೆ ಒಂದಲ್ಲ ಒಂದು ರೂಪದಲ್ಲಿ ಬಂದು ಶಿಕ್ಷೆ ಕೊಟ್ಟೆ ಕೊಡುತ್ತೆ. ಅಲ್ಲಿ ಕ್ಷಮೆ ಇಲ್ಲ, ಬ್ರಹ್ಮಾಂಡದಲ್ಲಿ ಕ್ಷಮೆ ಇಲ್ಲ, ನೆನ್ಪಿಟ್ರಿ. ಎಲ್ಲರಿಗೂ ಸಮಾನ ನ್ಯಾಯ ಇದೆ. ಸಮಾನತೆ ಅನ್ನುವಂಥದ್ದೇ ಬ್ರಹ್ಮಾಂಡದಲ್ಲಿ. ಎಕ್ಸಾಂಪಲ್ ನೋಡ್ರಿ, ಒಂದು 4 ಮಂಜಿಲ್ ಬಿಲ್ಡಿಂಗ್ ಇದೆ ಅಂತ ತಿಳ್ಕೊಂಡು, ಆ ಬಿಲ್ಡಿಂಗ್ ಮೇಲಿಂದ ಬಹಳ ಕಡು ಬಡವತನದಿಂದ ಬಳಲುವಂತಹ ವ್ಯಕ್ತಿ ಬಿದ್ರು ಸತ್ತು ಹೋಗ್ತಾನ. ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಮಗ ಬಿದ್ರು ಸತ್ತು ಹೋಗ್ತಾನ. ಹಾಗಾಗಿ ಇಲ್ಲಿ ಯಾವುದು ಭೇದ ಭಾವ ಇಲ್ಲ. ಪ್ರತಿಯೊಬ್ಬರಿಗೂ ಸಮೇತ ಏನಿದೆ, ಇಲ್ಲಿ ಸಮಾನತೆ ಇದೆ. ಅದಾದ್ಮೇಲೆ 3ನೇದು ಬರ್ಕೋರಿ, ಪ್ರತಿಯೊಬ್ಬರು ಸಮೇತ ಇಲ್ಲಿ ವಿಶೇಷವಾದ ಮತ್ತೆ ವಿಶಿಷ್ಟವಾದ ನಿರ್ಮಾಣ ಇದ್ದೀವಿ ನಾವೆಲ್ಲರೂ. ಬ್ರಹ್ಮಾಂಡದ
ಅತ್ಯಂತ ವಿಶಿಷ್ಟವಾದ ನಿರ್ಮಾಣಗಳಲ್ಲಿ ನಾವು ಸಮೇತ ಒಂದು. ನಾನು ಅನ್ನುವಂಥದ್ದು ವಿಶೇಷತೆ ಇದೆ, ಅಷ್ಟೇ ವಿಶಿಷ್ಟತೆ ಇದೆ, ಅಷ್ಟೇ ವಿನೂತನವಾಗಿ ನಾವೆಲ್ಲರೂ ಇದ್ದೀವಿ. ಒಬ್ರಂಗ್ ಇನ್ನೊಬ್ರು ಇಲ್ಲೇ ಇಲ್ಲ. ನೀವು ನೋಡಿರ್ಬೇಕಾದ್ರೆ ಬ್ರಹ್ಮಾಂಡ ಹಿಂಗ್ ನಿರ್ಮಾಣ ಮಾಡಿರ್ಬೋದು, ಯೋಚನೆ ಮಾಡ್ರಿ. ನಾವು 83 ಮೆಂಬರ್ಸ್ ಇದ್ದೀವಿ, ಒಬ್ರಂಗ್ ಎರಡನೇದವ್ರು ಇದ್ದೀವಿ, ಇದೀವ? ಒಬ್ರಂಗ್ ಇಲ್ಲ ಇಲ್ಲ. ಪ್ರತಿಯೊಬ್ಬರಲ್ಲಿ ಸಮೇತ ಏನಿದೆ, ವಿಶೇಷತೆ ಮತ್ತು ವಿಭಿನ್ನತೆ ಇದೆ. ಈ ಬರೀ ಇಷ್ಟೇ ಜನ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಸುಮಾರು ಇವತ್ತು ಹೇಳ್ತಾರೆ 700ರಿಂದ 800 ಕೋಟಿ ಜನಸಂಖ್ಯೆ ಇದೆ ಇಡೀ ಜಗತ್ತಲ್ಲಿ. ಆದ್ರೆ ಒಬ್ಬರ ತರ ಇನ್ನೊಬ್ರು ಇಲ್ಲೇ ಇಲ್ಲ, ಗೊತ್ತಲ್ಲ ನಿಮ್ಗೆ? ಒಬ್ರಂಗ್ ಎರಡನೇದವ್ರು ಇಲ್ಲ. ನಮ್ ಥಮ್ ಇದೆ ನೋಡ್ರಿ, ನಮ್ ತರ ಜಗತ್ತಲ್ಲಿ ಯಾರ್ದು ಇಲ್ಲ. ಹಾಗಾಗಿ ಎಲ್ಲಾ ಕಡೆಗೂ ಆಧಾರ್ ಕಾರ್ಡು ಅಲ್ಲಿ ಇಲ್ಲಿ ರೇಷನ್ ಸಲುವಾಗಿ ಹೋದಾಗ ಏನ್ ಮಾಡ್ತಾರ, ಥಮ್ ತಗೋತಾರ. ರೀಸನ್ ಏನು ಅಂದ್ರ ನಮ್ಮ ತರ ಎರಡನೇದು ಸೃಷ್ಟಿಯಲ್ಲಿ ಇಲ್ಲೇ ಇಲ್ಲ. ಅಂದ್ರೆ ಇದ್ರ ಅರ್ಥ ಏನು? ನಾವೆಲ್ಲರೂ ಒಂದು ಅವತಾರ ಇದ್ದೀವಿ ಅಂತ ಹೇಳುತ್ತೆ ಬ್ರಹ್ಮಾಂಡ. ಬರ್ಕೊಡ್ರಿ ವರ್ಡ್. ನಾವೇನಿದ್ದೀವಿ? ಒಂದು ಅವತಾರ. ಅವತಾರ ಅಂದ್ರೆ ಗೊತ್ತಲ್ಲ, ದೇವಿ ದೇವತೆಗಳ್ದು ಯಾವ ರೀತಿ ಅವತಾರ ಇರುತ್ತೆ ನೋಡ್ರಿ, ಆ ರೀತಿ ನಮ್ದು ಒಂದು ಅವತಾರ ಇದೆ. ಮತ್ತೆ ಸ್ವಲ್ಪ ಯೋಚನೆ ಮಾಡ್ರಿ, ಇರೋದ್ ಇಷ್ಟೇ ಮುಖ ಇದೆ ಎಲ್ಲಾರ್ದು. ಸುಮ್ನೆ ನೀವೇ ನೋಡ್ರಿ, ಸ್ವಲ್ಪ ಹಿಂಗ್ ಮಾಡಿ ಕೈ, ಎಲ್ಲಾರು ಕೈ ಇವೇನ ಎಲ್ಲರಿಗೂ? ಹಾ, ಸ್ವಲ್ಪ ಹಿಂಗ್ ಮಾಡ್ರಿ. ಪರಮಾತ್ಮ ಏನಾದ್ರೂ ವ್ಯತ್ಯಾಸ ಮಾಡಿದೆ ಬ್ರಹ್ಮಾಂಡ ಅಂದ್ರೆ ಇಷ್ಟರಲ್ಲೇ ಆಗಿದೆ ವ್ಯತ್ಯಾಸ. ಮತ್ತು ಹೋಗ್ಲಿ ವ್ಯತ್ಯಾಸ ಆಗಿದೆ ನೋಡ್ರಿ, ಕಣ್ಣು ಎಲ್ಲಿರ್ಬೇಕು ಅಲ್ಲೇ ಇದೆನಾ? ಏನಾದ್ರೂ ಬೇರೆ ಇದೆ? ಉಷಾ ಅವ್ರದ್ದು ಕಣ್ಣು ಇಲ್ಲಿ ಮೇಲ್ ಹೋಗ್ಯಾವ, ಶಶಿ ಅವ್ರ ಕಣ್ಣು ಇಲ್ಲಿ ಕೆಳಗ್ ಬಂದವ, ಹಿಂಗೇನಾದ್ರೂ ಇದೆನಾ? ನೋ, ಅವ್ ಎಲ್ಲಿರ್ಬೇಕು ಅಲ್ಲೇ ಇದೆ, ಅದೇ ಸೈಜ್ ಅಲ್ಲಿ ಇದೆ. ಮೂಗ್ ಎಲ್ಲಿರ್ಬೇಕು ಅಲ್ಲೇ ಇದೆ, ಬಾಯಿ ಯಾವ್ದು ಎಲ್ಲಿರ್ಬೇಕು ಅಲ್ಲೇ ಇದೆ. ಆದ್ರೂ ವಿಶೇಷತೆ ಇದೆ, ಒಬ್ಬರ ತರ ಎರಡನೇದವ್ರದ್ದು ಇಲ್ಲ. ಹಾಗಾಗಿ ಬರ್ಕೋರಿ, ಪ್ರತಿಯೊಬ್ರು ಸಮೇತ ವಿಶಿಷ್ಟವಾಗಿರುವಂತಹ ಪಾತ್ರವನ್ನ ನಿರ್ವಹಿಸೋದಕ್ಕೆ ಭೂಮಿಗೆ ಬಂದಿರ್ತೀವಿ ನಾವು. ಈಗ ನಮಗ್ ಟೆನ್ಷನ್ ಎಲ್ಲಿ ಅಂದ್ರೆ ಅವ್ರಂಗ್ ನಾವಿಲ್ಲ ಅಂತ. ಅವ್ರು ಬಾಳ ಬೆಳೆದಾರ, ಅವ್ರು ಬಾಳ ಏನೇನೋ ಹೇಳ್ತಿರ್ತೀವಿ, ತಲೆ ಕೆಡಿಸ್ಕೊಳ್ತಿರ್ತೀವಿ. ಹಂಗೇನು ಇಲ್ಲ. ಬ್ರಹ್ಮಾಂಡ ಪ್ರತಿಯೊಬ್ಬರಿಗೂ ಸಮೇತ ವಿಶೇಷವಾಗಿ ಮತ್ತೆ ವಿಶಿಷ್ಟವಾಗಿ ನಿರ್ಮಾಣ ಆಗಿದೆ. ಹಾಗಾಗಿ ಒಬ್ರಂಗ ಇನ್ನೊಬ್ರು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬ್ರಹ್ಮಾಂಡದ ನಿಯಮನೇ ವಿಶೇಷವಾಗಿದೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಪ್ರತಿಯೊಂದರಲ್ಲೂ ಸಮೇತ ಎನರ್ಜಿ ಇದೆ ಮತ್ತೆ ಫ್ರೀಕ್ವೆನ್ಸಿ ಇದೆ. ಬ್ರಹ್ಮಾಂಡದ ನಿಯಮ ಹೇಳುತ್ತೆ. ಎಲ್ಲ ಸಜೀವಿ ಇದೆ, ನಿರ್ಜೀವಿ ಇದೆ, ಕಣ್ಣಿಗೆ ಕಾಣುತ್ತೆ, ಕಣ್ಣಿಗೆ ಕಾಣೋದಿಲ್ಲ. ಎಲ್ಲದ್ರಲ್ಲೂ ಸಮೇತ ಏನಿದೆ? ಎನರ್ಜಿ, ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಶಕ್ತಿಯ ತರಂಗಗಳು ಕೆಲಸ ಮಾಡ್ತಾ ಇವೆ. ಫ್ರೀಕ್ವೆನ್ಸಿ ಅಂದ್ರೆ ತರಂಗಗಳು, ಲೇಯರ್ಸ್ ಗಳು ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಮತ್ತೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ನಿಲ್ಕೋದಿಲ್ಲ, ಆದ್ರೂ ಕಾರ್ಯ ಮಾಡುತ್ತೆ. ಅದು ಕಣ್ಣಿಗೆ ಕಾಣೋದಿಲ್ಲ, ಅದು ಕೈಗೂ ನಿಲ್ಕೋದಿಲ್ಲ, ಆದ್ರೂ ಸಮೇತ ಏನಾಗ್ತಾ ಇದೆ? ಅಲ್ಲಿ ಕಾರ್ಯ ಆಗ್ತಾ ಇದೆ. ಅಂದ್ರೆ ಇದ್ರ ಅರ್ಥ ಬ್ರಹ್ಮಾಂಡದ ನಿಯಮದಲ್ಲೇನೆ ಬರುತ್ತೆ. ಪ್ರತಿಯೊಂದರಲ್ಲೂ ಸಮೇತ ಶಕ್ತಿ ಇದೆ, ಮತ್ತೆ ಶಕ್ತಿಯ ಸಂಚಲನೆ ಇದೆ, ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಇದೆ. ಅದಾದ ನಂತರ ನೆಕ್ಸ್ಟ್ ಕೊನೆಗೆ ಬರ್ಕೋರಿ, ಪ್ರತಿಯೊಂದರಲ್ಲೂ ಸಮೇತ ಬೆಳಕು ಮತ್ತು ಶಬ್ದಗಳು ಕಾರ್ಯ ಮಾಡ್ತಾ ಇವೆ. ನೀವು ಬೇಕಾದ್ರೂ ನೋಡ್ರಿ, ಯಾವುದನ್ನು ನೋಡ್ರಿ, ಅಲ್ಲೂ ಒಂದು ಬೆಳಕಿದೆ, ಇಲ್ಲ ಅಲ್ಲೊಂದು ಶಬ್ದ ಇದೆ. ಈ ಎನರ್ಜಿಗಳು ಏನಾಗ್ತಾ ಇವೆ? ಇಲ್ಲಿ ವರ್ಕ್ ಆಗ್ತಾ ಇದೆ. ಹಾಗಾಗಿ ಬ್ರಹ್ಮಾಂಡದ ಇದಿಷ್ಟು ನಿಯಮ ಇದೆ ನೋಡ್ರಿ, ಇದು ಬಹಳ ಬಹಳ ಅದ್ಭುತವಾಗಿರುವಂತ ನಿಯಮಗಳು. ಎಸ್. ಅದರ ನಂತರ ನಿಮ್ಮ ಡೈರಿ ಇದೆ ನೋಡ್ರಿ, ಡೈರಿ ಮೇಲೆ ಈ ರೀತಿ ಕೈ ಇಟ್ಟು ನಿಮ್ಮ ಬೆರಳನ್ನ ಈ ರೀತಿ ಡಿಸೈನ್ ಮಾಡಿ, ಸಣ್ಣವರಿದ್ದಾಗ ಮಾಡ್ತಿದ್ಯೋ ನೆನ್ಪಿದೇನಾ? ನಾನಂತೂ ಮಾಡೀನಿ. ಯಾರ್ಯಾರು ಮಾಡಿದಿರಿ? ನಮ್ಗೇನ್ ಅವಾಗ ಮೊಬೈಲ್ ಇದ್ದಿಲ್ಲ, ಏನಿದ್ದಿಲ್ಲ ನೋಡ್ರಿ, ಇವೇ ಆಟ ಆಡ್ತಿದೀವ್ ನಾವು. ಬರೆಯೋದು ಬ್ಯಾಸರ್ ಬಂದದ್ ಇಂಥವ್ ಏನಾರ ಮಾಡೋದು, ನಮ್ ಕೈನ ಇಡೋದು, ನಾವೇ ಡಿಸೈನ್ ಮಾಡೋದು. ಅದೇ ಡಿಸೈನ್ ಮತ್ ಮೆಹಂದಿ ಮಾಡೋದು ಕುಂತ್, ಅದೇ ಪೆನ್ ತಗೊಂಡು ಮಾಡಿದ್ದೀವಿ. ಯಾರ್ಯಾರು ಮಾಡಿದ್ರಿ? ಯಾಕಂದ್ರೆ ದುಡ್ಡು ಕೊಟ್ಟು ತಂದ್ ಮೆಹಂದಿ ಹಾಕೊಲಕ್ ನಮ್ ಹತ್ರ ಇರ್ತಿರ್ಲಿಲ್ಲ. ಅದೇ ಕೈದೊಳಗ್ ಪೆನ್ ಇರ್ತಿತ್ ನೋಡ್ರಿ, ನಮ್ದೇ ಡಿಸೈನ್ ನಾವೇ ಮಾಡ್ತಿದ್ವಿ. ಹಾ, ಸುಷ್ಮಿತಾ ಮೇಡಮ್, ನೀವು ರೈಟ್ ಹ್ಯಾಂಡ್ಲಿಂದ ಬರೆಯೋ ಸಾಮರ್ಥ್ಯ ನಿಮ್ಗಿದೆ ಅಂದ್ರ ಲೆಫ್ಟ್ ಹ್ಯಾಂಡ್ ಅನ್ನ ಇಟ್ಟು ಮಾಡ್ರಿ. ಲೆಫ್ಟ್ ಹ್ಯಾಂಡ್ ಏನಾದ್ರು ಬರೀತ್ರಿ ಅಂದ್ರೆ ರೈಟ್ ಹ್ಯಾಂಡ್ ಇಡ್ರಿ. ಎರಡು ಕೈ ನಮ್ದೇ ಇವ, ಯಾವ್ದಾದ್ರು ಮಾಡ್ರಿ. ಕೈಯೊಳಗೇನ್ ಭೇದ ಭಾವ ಇಲ್ಲ, ಇದು ಬ್ರಹ್ಮಾಂಡದ ನಿಯಮ. ಶರೀರದ ಯಾವುದೇ ಪಾರ್ಟ್ ಮೇಲೆ ಭೇದ ಭಾವ ಇರೋದಿಲ್ಲ.
ನನ್ಗೆ ಇವತ್ ನಮ್ಮ ವೀಣಾ ಮೇಡಮ್ ಕಾಣ್ತಾ ಇದ್ದಾರೆ. ಓಹೋ, ಎಸ್. ಆರಾಮಿದ್ದೀರಿ? ಎಸ್. ಸೊ ಎಲ್ಲಾರು ಕೈದು ಪಿಕ್ಚರ್ ಅನ್ನ ಡ್ರಾ ಮಾಡಿದ್ರಿ ಅಂತ ಹೇಳಿ ಅನ್ಕೊಂಡಿ. ಎಸ್. ಈಗ ನಮ್ಮ ಅಂಗೈ ಏನಿದೆ ನೋಡ್ರಿ, ನಮ್ಮ ಅಂಗೈಯಲ್ಲಿನೇ ರೇಖೆ ಏನಾಗುತ್ತೆ ಅಂದ್ರೆ ಹರಿಯುತ್ತೆ ಅಂತ ಹೇಳಿ ನಿನ್ನ ಹೇಳಿದ್ದ ನೆನ್ಪದ. ಅಂಗೈಯಲ್ಲಿನೇ ರೇಖೆ ಏನಾಗುತ್ತೆ ಹರಿಯುತ್ತೆ. ರೀಸನ್ ಏನು ಅಂದ್ರ ನಮ್ಮ 5 ಬೆರಳುಗಳಲ್ಲಿ 5 ತತ್ವಗಳು ಕೆಲಸ ಮಾಡ್ತಾ ಇವೆ. 5 ಬೆರಳುಗಳಲ್ಲಿ 5 ತತ್ವಗಳು ಕೆಲಸ ಮಾಡ್ತಾ ಇವೆ. ಹಾಗಾಗಿ ನಮ್ಮ ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನ ಪಿಕ್ಚರ್ ಏನಿದೆ ನೋಡ್ರಿ ಮಾಡಿದ್ರಲ್ಲ, ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್, ಅಗ್ನಿ ತತ್ವ ಎಲ್ಲಿ ಬರಿಬೇಕು? ಹೆಬ್ಬೆರಳಲ್ಲಿ. ಇಲ್ಲಿ ಅಗ್ನಿ ತತ್ವ ಇದೆ. ಎಸ್. ಅದಾದ್ಮೇಲೆ ಮೊದಲ ತೋರ್ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್, ವಾಯು ತತ್ವ. ಅದಾದ್ಮೇಲೆ ನಡು ಬೆರಳು ಬರುತ್ತೆ ನೋಡ್ರಿ, ನಡು ಬೆರಳಲ್ಲಿ ಬರೀರಿ ಆಕಾಶ ತತ್ವ, ಆಕಾಶ ತತ್ವ. ನಡು ಬೆರಳಲ್ಲಿ ಏನ್ ಬರುತ್ತೆ? ಆಕಾಶ ತತ್ವ. ಅದಾದ್ಮೇಲೆ ಉಂಗುರು ಬೆರಳು ಬರುತ್ತೆ ನೋಡ್ರಿ, ಆ ಉಂಗುರು ಬೆರಳಲ್ಲಿ ಬರೀರಿ ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್, ಪೃಥ್ವಿ ತತ್ವ. ಎಸ್. ಅದ್ರ ನಂತರ ಕೊನೆಗೆ ಬರುತ್ತೆ ನೋಡ್ರಿ, ಇದು ಜಲತತ್ವ. ಈ ಬೆರಳು ಜಲತತ್ವ. ನಾವು ಸಣ್ಣವರಿದ್ದಾಗಿ ಒಂದು ಹೇಳ್ತೀನಿ ನೋಡ್ರಿ, 12 ಗಂಟೆಗೆ ಇಂಟರ್ವೆಲ್ ಬಿಡ್ತಿತ್ತು ನಮ್ ಸ್ಕೂಲ್. ಬಿಡ್ತಿತ್ತ? ಈಗ ಈ ತರ ಇರೋಷ್ಟು ಹುಷಾರ್ ನಾವ್ ಇರ್ಲಿಲ್ಲ ಮಕ್ಳಿದ್ದಾಗ. ಇತ್ತಲ್ಲ, ಒಂಥರ ತಡ್ಡಿದ್ದೀವ್ ನಾವು. ನೋಡಿದ್ ಹೋಲಿಕೆ ಮಾಡಿದ್ರೆ ನಮ್ ಮಕ್ಳು ಬಾಳ್ ಶಾಣೆ ಇವ ನಮ್ಗಿಂತನು. ಈಗ ನಮ್ ಮಕ್ಳಿಗೆ ವಾಶ್ರೂಮ್ ಬಂದ್ರೆ ಹೇಳೋದಿಲ್ಲ ಕೇಳೋದಿಲ್ಲ ಹೋಗಿರ್ತಾವ. ಆದ್ರೆ ನಾವು ಎಷ್ಟು ಅಜ್ಞಾಕಾರಿ ಇದ್ದೀವಂದ್ರ ಹಿಂಗ್ ಮಾಡ್ತಿದ್ದೇವು. ಯಾರ್ಯಾರಿಗ್ ನೆನ್ಪಿದೆ? ಹಾ, ಎಲ್ಲರಿಗ್ ನೆನ್ಪಿದೆ ನೋಡ್ರಿ. ಇಲ್ಲಿ ಥಿಂಕ್ ಮಾಡ್ರಿ, ಇದೇ ಬೆರಳಲ್ಲಿ ಜಲತತ್ವ ಇದೆ ಅಂತ ಹೆಂಗ್ ಗೊತ್ತಿದಿರ್ಬೇಕು? ಆದ್ರೂ ಇದೇ ಮಾಡ್ತಿದ್ದೇವ್, ಬೇರೆ ಬೆರಳು ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ರೇಖಿ ಅನ್ನುವಂಥದ್ದಿದೆ ನೋಡ್ರಿ, ಅದು ನಮ್ ಜೀನ್ಸ್ ನಲ್ಲೇ ಬಂದಿದೆ. ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಆದ್ರೂ ನಾವು ಮಾಡೋದಕ್ ಶುರು ಮಾಡಿ. ಹಾಗಾಗಿ ಈ 5 ಬೆರಳುಗಳಿವೆ ನೋಡ್ರಿ, 5 ಬೆರಳುಗಳು 5 ತತ್ವಗಳಿಂದ ಕನೆಕ್ಟ್ ಆಗಿವೆ. ಹಾಗಾಗಿ ಯಾವಾಗ 5 ಬೆರಳುಗಳಲ್ಲಿರುವಂತಹ 5 ತತ್ವಗಳನ್ನ ನಾವ್ ಯಾವಾಗ ಆಕ್ಟಿವೇಟ್ ಮಾಡಿರ್ತೀವಿ, ಅಲ್ಲಿ ಬ್ರಹ್ಮಾಂಡ ಬಂದು ಏನ್ ಮಾಡುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ, ತನ್ನ ಶಕ್ತಿಯನ್ನ ನೀಡುತ್ತೆ. ಯಾಕಂದ್ರೆ ಎನರ್ಜಿ ಏನಾಯ್ತು? 5 ಪಟ್ಟು ಹೆಚ್ಚಾಯ್ತು. ಇಲ್ಲಿ ಬರೀ ಪೃಥ್ವಿ ತತ್ವ ಅಷ್ಟೇ ಜೋಡಿಸ್ತಾ ಇಲ್ಲ, ಪೃಥ್ವಿಯೊಂದಿಗೆ ಹಿಡಿದು ಪೂರಾ ಆಕಾಶ ತನಕ ಎಲ್ಲಾ ತತ್ವಗಳನ್ನ ಏನ್ ಮಾಡ್ತಾ ಇದೀವಿ? ನಾವು ಜೋಡಿಸ್ತಾ ಇದೀವಿ. ಸೊ ಹಾಗಾಗಿ ಎಲ್ಲಿ 5 ತತ್ವಗಳು ಅಟ್ ಎ ಟೈಮ್ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅಲ್ಲಿ 6ನೇ ಮಹಾತತ್ವ ಅಂತ ಹೇಳ್ತೀವಿ, ಬ್ರಹ್ಮಾಂಡದ ಮಹಾತತ್ವ. ಅದು ಯಾವುದು? ರೇಖಿ ಪಾವರ್. ಆ ರೇಖಿ ಪಾವರ್ ಏನ್ ಮಾಡುತ್ತೆ ಅಂದ್ರ, ನಮ್ಮ 5 ಶಕ್ತಿಗಳ ಜೊತೆಗೆ ಜೋಡಿಸ್ಕೊಂಡು ನಮ್ಮ ಒಳಗೆ, ನಮ್ಮ ಅಂಗೈಯಲ್ಲಿ ಚಿಕಿತ್ಸಕ ಶಕ್ತಿಯನ್ನ ಆಕ್ಟಿವೇಟ್ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ನಮ್ಮ ಅಂಗೈಯಲ್ಲಿ ಏನ್ ಮಾಡುತ್ತೆ ಅಂದ್ರ ಅದು ಬರೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನೆನ್ಪಿಟ್ಕೋರಿ, ಈ ಒಂದ್ ವರ್ಡ್ ಬರೀರಿ, ಅಪ್ನಾ ಹಾತ್ ಜಗನ್ನಾಥ್. ಹಿಂದಿಯೊಳಗೆ ಹೇಳ್ತಾರೆ ಜಗನ್ನಾಥ್ ಅಂದ್ರೆ ಪರಮಾತ್ಮ. ನಮ್ ಕೈ ಇದೆ ನೋಡ್ರಿ, ಇದೇ ಪರಮಾತ್ಮನ ಶಕ್ತಿಯಿಂದ ತುಂಬಿರುವಂಥದ್ದು. ಅದಕ್ಕೆ ಬಹಳ ಬೇಜಾರ ಕೆಲವೊಂದ್ಸಲ ಹೇಳ್ತೀವಿ ನೋಡ್ರಿ, ಈ ಕೈಲಿಂದ ಎಲ್ಲಾರ್ದು ಒಳ್ಳೇದ್ ಮಾಡಿನ್ ನಾನು. ಕೇಳಿದ್ರಿ? ಬಹಳ ಬಹಳ ನೊಂದು ಹೇಳ್ತಾ ಇರ್ತೀವಿ ಈ ಶಬ್ದ. ಅದು ಸತ್ಯನೂ ಕೂಡ ಇದೆ. ಈ ಕೈಲಿಂದ ಎಲ್ಲಾರಿಗೂ ಒಳ್ಳೇದ್ ಮಾಡಿದ್ಯೋ, ಎಲ್ಲಾರಿಗ್ ಏನ್ ಬೇಕೆಲ್ಲ, ಆದ್ರೂ ವಾಪಸ್ ಮಾತ್ರ ಏನು ಬರ್ಲಿಲ್ಲ ಅನ್ನೋ ನೋವಿದೆ ನಮ್ಗೆ. ಈ ಕೈಲಿಂದ ಮಾಡಿವಂದ್ರೆ 5 ತತ್ವಗಳಿಂದ ಜೀವ ನೀರ್ ಮಾಡೀನಿ ಅಂತ ಅರ್ಥ. ಈ ಕೈಲಿಂದ ಮಾಡೀನಿ ಅಂದ್ರೆ ಅರ್ಥ. ಅದ್ರ ರಿಸಲ್ಟ್ ಏನಿದೆ? ಹಾ. ಸೊ ಹಾಗಾಗಿ ಪ್ರತಿಯೊಂದು ಶಬ್ದಗಳು ಏನಿವೆ ನೋಡ್ರಿ, ಅವೆಲ್ಲವೂ ಸಮೇತ ರೇಖೀಯ ಎನರ್ಜಿಯೊಂದಿಗೆ ಕನೆಕ್ಟ್ ಆಗಿದೆ, ನಮ್ಗೆ ಗೊತ್ತಿಲ್ಲ. ನೀವು ಬಹಳ ದೂರ ಹೋಗ್ಬೇಡ್ರಿ, ನೀವು ಹಾಕುವಂತ ರಂಗೋಲಿ ಇದೆ ನೋಡ್ರಿ, ರಂಗೋಲಿಯಲ್ಲಿ ರೇಖಿ ಸಿಂಬಲ್ಸ್ ಇವೆ. ರಂಗೋಲಿಯಲ್ಲಿ ಪ್ರತಿಯೊಂದ್ರಲ್ಲೂ ರೇಖಿ ಸಿಂಬಲ್ಸ್ ಇವೆ, ಪ್ರತಿಯೊಂದ್ರಲ್ಲಿ ರೇಖಿ ಎನರ್ಜಿ ಇದೆ. ಆದ್ರೆ ನಾವ್ ಅದನ್ನ ಸೈಂಟಿಫಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕಲ್ತಿಲ್ಲ ಅಷ್ಟೇ. ಇಲ್ಲಿ ಏನ್ ಆಗ್ತಾ ಇದೆ? ಇಲ್ಲೇನ್ ಶ್ರೀದೇವಿ ಹೂಗಾರ್ ಬಾಳ್ ಚಮತ್ಕಾರ ಮಾಡ್ತಾರ, ಹಂಗೇನಿಲ್ಲ. ಇಲ್ಲಿ ಇರೋದನ್ನೇ
ನಾನು ಸರಿಯಾಗಿ ತಿಳಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಕೆಲಸ. ಹಾಗಾಗಿ ಇದು ಗೈಡೆನ್ಸ್ ಮಾಡ್ತಾ ಇದ್ದೀನಿ, ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನನ್ನ ಶಕ್ತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಯಾರು ತಿಳ್ಕೊಳ್ಬೇಡ. ಓಕೆನಾ? ಮುಂದೆ ಹೋಗೋಣ. ಇಷ್ಟ ಅರ್ಥ ಆಯ್ತು ಎಲ್ಲರಿಗೂ? 5 ತತ್ವಗಳೆಲ್ಲಿವೆ? ನಮ್ಮ ಅಂಗೈಗಳೆಲ್ಲಿವೆ. ಮತ್ತೆ ಈ ಅಂಗೈಯಲ್ಲಿರುವಂತಹ ತತ್ವಗಳು ನಿನ್ನೆ ಹೇಳಿದ್ದ ನಮ್ಮ ಮನೆಯಲ್ಲಿ ಯಾವ ರೀತಿ ಬೋರ್ಡ್ ಇರುತ್ತೆ, ಅದಕ್ಕೆ ಬಟನ್ಸ್ ಗಳು ಒಂದ್ ಕಡೆಗೆ ಇರುತ್ತೆ. ನೀವು ಅಲ್ಲಿ ಸ್ವಿಚ್ ಆನ್ ಮಾಡಿದ್ರ ಎಲ್ಲಾ ಕಡೆಗೆ ಅದಕ್ಕೆ ಸಂಬಂಧಪಟ್ಟಿರುವಂತ ಲೈಟ್ ಏನಾಗುತ್ತೆ, ಆನ್ ಆಗುತ್ತೆ. ಸೇಮ್ ಅದೇ ರೀತಿ ಒಂದೊಂದು ಬೆರಳಲ್ಲೂ ಸಮೇತ ಒಂದೊಂದು ತತ್ವಗಳು ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಇವುಗಳನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಪ್ಲಸ್ ಮತ್ತೆ ಮುದ್ರೆಗಳು ತೆಗೆದುಕೊಳ್ಳೋದ್ರಿಂದ ಬರ್ಕೋರ್ ಮುದ್ರೆಗಳು, ಅದರಿಂದಾನು ಸಮೇತ ನಮ್ಮ ಶರೀರದ ತತ್ವಗಳನ್ನ ನಾವೇನ್ ಮಾಡ್ಬೋದಂದ್ರ ಬ್ಯಾಲೆನ್ಸ್ ಮಾಡ. ಎಸ್, ಒಂದ್ ನಿಮಿಷ ನಿಮ್ಗೆ ಸ್ಕ್ರೀನ್ ಆನ್ ಮಾಡ್ತೀನಿ. ಡನ್. ಸೊ ನಮ್ಮ ಶರೀರದಲ್ಲಿ ಪಂಚಕೋಶಗಳು ಅಂತಿವೆ, ಬರ್ಕೊಡ್ರಿ ಹೆಸರು. ನಮ್ಮ ಶರೀರದಲ್ಲಿ ಪಂಚಕೋಶಗಳು, ಕೋಶ ಅಂದ್ರೆ ಲೇಯರ್ ಅಥವಾ ಪದರುಗಳು. ಯಾವ ರೀತಿ ನಮ್ಮ ಶರೀರವು ಪಂಚತತ್ವಗಳಿಂದ ನಿರ್ಮಾಣ ಆಗಿದೆ? ಪಂಚತತ್ವಗಳಿಂದ ನಮ್ಮ ಶರೀರ ನಿರ್ಮಾಣ ಆಗಿದೆಯಲ್ಲ? ಹಾ, 5 ತತ್ವಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ, ನಿರ್ಮಾಣ ಆಗಿದೆ. ಆಮೇಲೆ ಪಂಚೇಂದ್ರಿಯಗಳಿಂದ ನಮ್ ಕೆಲಸ ನಡೀತಾ ಇದೆ. ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಬಾಯಿಂದ ಮಾತಾಡ್ತಾ ಇದ್ದೀವಿ, ಮೂಗಿನಿಂದ ಸುವಾಸನೆ ತಗೋತಾ ಇದ್ದೀವಿ, ಚರ್ಮದಿಂದ ಸ್ಪರ್ಶವನ್ನ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಈ 5 ಸಮೇತ ನಮ್ಗೆ ಪಂಚ ಕರ್ಮೇಂದ್ರಿಯಗಳು ಸಮೇತ ನಮ್ಗೆ ಏನ್ ಮಾಡ್ತಾ ಇವೆ, ಸಪೋರ್ಟ್ ಮಾಡ್ತಾ ಇವೆ. ಅದೇ ರೀತಿ ನಮ್ಮ ಒಳಗೆ ಪಂಚಕೋಶಗಳು ಅಂತ 5 ಲೇಯರ್ಸ್ಗಳು, 5 ಪದರುಗಳು ನಮ್ಮೊಳಗೆ ಕೆಲಸ ಮಾಡ್ತವೆ. ಈಗ ನೀವು ಏನಾದ್ರೂ ಹಿಂದೆ ಸಾಧಾರಣ ಇದ್ದಾಗ, ಈಗ ನಾನ್ ಏನ್ ತಿಳ್ಕೊಂಡಿದ್ದೆ ಅಂತ ಹೇಳ್ತೀನಿ ನೋಡ್ರಿ. ಮೊದ್ಲು ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ, ಅಥವಾ ನೀವು ಅಷ್ಟೇ ತಿಳ್ಕೊಂಡಿರ್ಬೋದು. ನಾನು ಅಂದ್ರೆ ಏನ್ ತಿಳ್ಕೊಂಡಿವಿ, ಒಂದು ಶರೀರ ಇದೆ, ಒಳಗೊಂದು ಜೀವ ಇದೆ, ಇಷ್ಟೇ ಗೊತ್ತಿತ್ತಲ್ಲ ನಮ್ಗೆ. ಒಂದ್ ಬಾಡಿ ಇದೆ, ಈ ಬಾಡಿದೊಳಗೆ ಏನಾಗ್ತಾ ಇದೆ, ಒಂದು ಪ್ರಾಣ ಇದೆ, ಪ್ರಾಣ ಅಥವಾ ಒಂದು ಆತ್ಮ ಇದೆ, ಒಂದಿಷ್ಟು ಅರ್ಥ ಆಯ್ತು. ಈ ಆತ್ಮ ನಡೆಯೋತನ ನಡೆಯುತ್ತೆ. ಯಾವಾಗಿದು ಆತ್ಮ ನಡೆಯೋದಿಲ್ಲ ಅಥವಾ ಶರೀರ ನಡೆಯೋದಿಲ್ಲ, ಶರೀರ ಇಲ್ಲೇ ಇರುತ್ತೆ, ಆತ್ಮ ಎದ್ದು ಹೊರಗೆ ಹೋಗುತ್ತೆ. ಇಷ್ಟು ಮಾತ್ರ ನಮ್ಗೆ ಗೊತ್ತಿತ್ತು. ಗೊತ್ತಿತ್ತಾ ಎಲ್ಲರಿಗೂ? ಹಾ. ಹಾಗಾಗಿ ಈಗ ಬರ್ಕೋರಿ, ಸತ್ಯತೆ ಅನ್ನುವಂಥದ್ದು. ನಮ್ಮ ಶರೀರ ಏನಿದೆ ನೋಡ್ರಿ, ಅದು 5 ಕೋಶಗಳಿಂದ ನಿರ್ಮಾಣ ಆಗಿದೆ. ಹಾಗಾಗಿ ಇದನ್ನ ತೈತೇರಿಯ ಅನ್ನುವಂತಹ ಉಪನಿಷತ್ನಲ್ಲಿ ಬರ್ಕೋರಿ. ಉಪನಿಷತ್ನ ಹೆಸರು ಇದು. ಎಲ್ಲಿಂದ ಪ್ರಾರಂಭ ಆಯ್ತು, ಯಾರು ಕಂಡು ಹಿಡಿದ್ರು? ತೈತೇರಿಯ ಅನ್ನುವಂತಹ ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅನ್ನುವಂತ ಇಬ್ಬರ ಸಂವಾದದಲ್ಲಿ ನಡೆದಂತಹ ಒಂದು ಘಟನೆ ಇದೆ ನೋಡ್ರಿ. ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಪಂಚಕೋಶಗಳಿಂದ ನಮ್ಮ ಶರೀರ ನಿರ್ಮಾಣ ಆಗಿದೆ ಅಂತ. ಭೃಗು ಋಷಿ ಮತ್ತೆ ವರುಣ ಋಷಿ ಅವರಿಬ್ಬರದೊಂದು ಸಂವಾದ. ಈ ಹಿಂದಿನ ಕಥೆಗಳೆಲ್ಲ ನೀವು ತೆಗಿರಿ, ಸ್ಟೋರಿಗಳ ಮೂಲಕ ಹೊರಗೆ ಬರುತ್ತೆ. ಶಿವ ಪಾರ್ವತಿಗೆ ಕೇಳ್ದ, ಪಾರ್ವತಿ ನಾರದರಿಗೆ ಕೇಳ್ದೋಳು, ಹಿಂಗೆಲ್ಲ ಬರುತ್ತೆ ಸ್ಟೋರಿ, ಗೊತ್ತಲ್ಲ? ನಿಮ್ಮ ವಿಷ್ಣು ಪುರಾಣಗಳನ್ನ ತೆಗೀರಿ, ಅಲ್ಲಿ ಸ್ಟೋರಿಯಿಂದ ಶುರುವಾಗುತ್ತೆ. ಸೇಮ್ ಅದೇ ರೀತಿ ತೈತೇರಿಯ ಉಪನಿಷತ್ನಲ್ಲೂ ಸಮೇತ ಒಂದು ಸ್ಟೋರಿ ಬರುತ್ತೆ. ಅಲ್ಲಿ ಏನು ಅಂದ್ರ, ವರುಣ ಋಷಿ ಏನ್ ಮಾಡ್ತಾನಂದ್ರೆ ತನ್ನ ತಂದೆ ಕೇಳ್ತಾನಂತ, ಬ್ರಹ್ಮ ಯಾರು? ಹಾಗಾಗಿ ಆ ಬ್ರಹ್ಮ ಯಾರು ಅನ್ನುವಂತ ಒಂದು ಐತಿಹಾಸಿಕವಾಗಿರುವಂತ ವಿಚಾರ ಇದೆ ನೋಡ್ರಿ. ಅದನ್ನ ಇಲ್ಲಿ ಪಂಚಕೋಶಗಳ ನಿರ್ಮಾಣಕ್ಕೆ ಕಾರಣ ಆಯ್ತು. ಅಂದ್ರೆ ಅದನ್ನ ಕಂಡಿಡಿದ್ರು. ಯಾವ ರೀತಿ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಕಂಡಿಡಿದ್ರು ಗೊತ್ತಲ್ಲ ನಿಮ್ಗೆ? ನ್ಯೂಟನ್ ಕಂಡಿಡ್ದ. ಇವೊಂದ್ ಹೇಳ್ತೀನಿ ನೋಡ್ರಿ ನಿಮ್ಗೆ, ಪಾರ್ಸಲ ನಾವು ಕನ್ಫ್ಯೂಸ್ ಆಗೋದು. ನ್ಯೂಟನ್ ಏನ್ ಮಾಡ್ದ, ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳಿ ಕಂಡಿಡ್ದ, ಗೊತ್ತಾ ಎಲ್ಲರಿಗೂ? ಸುಮ್ನೆ ನಾವು ಥಿಂಕ್ ಮಾಡೋಣ, ನ್ಯೂಟನ್ ಇರೋಕ್ಕಿಂತ ಮುಂಚೆ ಏನ್ ಗುರುತ್ವಾಕರ್ಷಣ ಶಕ್ತಿ ಇರ್ಲಿಲ್ಲೇನು? ಇತ್ತು. ಮತ್ತ ಅವ ಹೆಂಗ್ ಕಂಡು ಹಿಡ್ತಾನ? ಕೇವಲ ಗುರುತಿಸಿದ್ದವ. ಜಗತ್ತಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಗುರುತ್ವಾಕರ್ಷಣ ಶಕ್ತಿಯನ್ನ ಗುರುತಿಸಿದ್ದ, ದಾಖಲೆ ಕೊಟ್ಟ. ಆದ್ರೆ ನಾವೇನಂತೀವಿ, ಅವನೇ ಕಂಡು ಹಿಡ್ದ. ಸೊ ಅದೇ ರೀತಿ ನಮ್ಮ ಋಷಿ ಮುನಿಗಳು ಇವತ್ ಯಾರೆಲ್ಲ ಏನೇನ್ ಕಂಡು ಹಿಡಿತಾ ಇದಾರ ನೋಡ್ರಿ, ಅವರೇ ಮೊದಲಿಗರ್ ಅನ್ಕೊಂಡಿವ್ ನೋಡ್ರಿ. ನೀವು ವೇದ ಉಪನಿಷತ್ಗಳಿಗೆ ಬರ್ರಿ, ಮೂಲ ಜ್ಞಾನ ಇರೋದಲ್ಲೇ.
ನಿಮ್ಗೆ ಹೇಳ್ತೀನಿ ಇವತ್ತು ವಾಟರ್ ಹೀಲಿಂಗ್, ವಾಟರ್ ಟೆಕ್ನಿಕ್ ಎಷ್ಟೆಲ್ಲ ಭಯಂಕರ ಯೂಟ್ಯೂಬ್ ತುಂಬಾ ನಿಮ್ಗೆ ಸಿಗುತ್ತೆ. ವಾಟರ್ ಟೆಕ್ನಿಕ್ ಅಂತ ಹೊಡೀರಿ ಸಾಕು. ಡಾಕ್ಟರ್ ಮಸಾರೋ ಇಮೋಟೋ ಅವರು ಜಪಾನ್ ದೇಶದಲ್ಲಿ ಬಹಳ ದೊಡ್ಡ ಸಂಶೋಧನೆಯನ್ನ ಮಾಡಿದ್ರು, ಏನೇನೋ ಮಾಡಿದ್ರು, ಸ್ಟ್ರಕ್ಚರ್ ಗಳನ್ನ ತೆಗೆದ್ರು, ಮಾಲಿಕ್ಯೂಲ್ಸ್ ಗಳನ್ನ ತೆಗೆದ್ರು, ಎಲ್ಲಾನು ಹೇಳ್ತೀವಿ. ಆದ್ರೆ ನಮ್ಮ ಅಥರ್ವ ವೇದದಲ್ಲಿ ಅಥರ್ವಿನಿ ವಿದ್ಯೆ ಅಂತ ಇದೆ ವಾಟರ್ ಮೆಡಿಟೇಷನ್. ನೆನ್ಪಿಡ್ರಿ ನೀವು. ಎಲ್ಲಿ ತನಕ ನಮ್ಗೆ ನಮ್ಮ ಮೇಲೆ ಅಭಿಮಾನ ಬರೋದಿಲ್ಲ ನೋಡ್ರಿ, ಅಲ್ಲಿ ತನಕ ನಮ್ಮ ಮೈಂಡ್ಗಳು ಗುಲಾಮ್ಗಿರಿಯಲ್ಲೇ ಇರುತ್ತೆ. ನಮ್ಗೆ ಗೊತ್ತೇ ಇಲ್ಲ ನಮ್ದೇ ಜ್ಞಾನ. ಸೊ ಹಾಗಾಗಿ 5 ಕೋಶಗಳು, 5 ಲೇಯರ್ಸ್ ಗಳಿವೆ ನೋಡ್ರಿ. ಇವತ್ತಿಗೂ ಸಮೇತ ಯಾವ ವಿದೇಶಿಯರು ಬಿಡಿಸೋದಿಲ್ಲ ಇದನ್ನ. ವಿದೇಶಿಯರು ಬಿಡ್ರಿ, ನಮ್ಮಲ್ಲೇ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ರೀಸನ್ ಏನು ಅಂದ್ರ ನಮ್ಗೆ ಇದು ಬಹಳ ಹೊಸ ಜ್ಞಾನ ಅಂತ ಹೇಳಿ ತಿಳ್ಕೊಂಡಿ. ಹೊಸ ಜ್ಞಾನ ಇಲ್ಲ, ಇದು ಬಹಳ ಪುರಾತನವಾಗಿರುವಂತ ಜ್ಞಾನ. ಈಗ ಬರ್ಕೊಳ್ರಿ, ದೃಶ್ಯ ಶಕ್ತಿಗಳಂತ ಏನಿವೆ ನೋಡ್ರಿ, ಅವು ಕೇವಲ 2% ಮಾತ್ರ ವರ್ಕ್ ಮಾಡ್ತಾ ಇವೆ, ಕಾಣ್ತಾ ಇವೆ. ದೃಶ್ಯ ಅಂದ್ರೆ ಕಣ್ಣಿಗೆ ಕಾಣುವಂತಹ ಜಗತ್ತು. ಅಲ್ಲಿ ವಸ್ತು ಬಂತು, ವ್ಯಕ್ತಿ ಬಂತು, ವೈಭವ ಬಂತು, ಎಲ್ಲ A to Z ಎಷ್ಟು ಪರ್ಸೆಂಟ್ ಇದೆ? 2%. ಕಣ್ಣಿಗೆ ಕಾಣದೇನೆ ಸಂಪೂರ್ಣ ಕಾರ್ಯ ಮಾಡುವಂತಹ ಎನರ್ಜಿ ಇದೆ ನೋಡ್ರಿ, 98% ಇದೆ. ನಾನು 98% ಶಕ್ತಿಗಳು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅವು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇವೆ. ಈಗ ಸಿಂಪಲ್ ಒಂದು ಉದಾಹರಣೆ ನೋಡಿ. ಈಗ ನಮ್ಗೆ ನಮ್ ಶರೀರದಲ್ಲಿ 5 ತತ್ವಗಳಿವೆ. 5 ತತ್ವಗಳಿವೆ. ಈ ಶರೀರದಲ್ಲಿ 5 ತತ್ವ ಇವಂತ ನಮ್ಗೆ ಗೊತ್ತಿದೆ. ಇವತ್ ಹೇಳ್ರಿ, ನಮ್ ಭೂಮಿ ಎಲ್ಲದ ಒಳಗ್ ಶರೀರದಲ್ಲಿ ಇದೆ ಏನು? ಇಲ್ಲ. ಆದ್ರೆ ಅದ್ರ ಎನರ್ಜಿ ವರ್ಕ್ ಮಾಡ್ತಾ ಇದೆ. ಪೃಥ್ವಿ ತತ್ವದ ಎನರ್ಜಿ, ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ನಿಲ್ಕೋದಿಲ್ಲ, ಅದು ಪೃಥ್ವಿ ತತ್ವ ಕೆಲಸ ಮಾಡ್ತಾ ಇದೆ. ಈ ಅದೇ ರೀತಿ ಎಲ್ಲಾ ತತ್ವಗಳನ್ನ ನಾವು ಕಣ್ಣಿಲ್ ನೋಡ್ಬೋದು. ಪೃಥ್ವಿಯನ್ನ ನೋಡ್ತೀವಿ, ಜಲ ನೋಡ್ತೀವಿ, ಅಗ್ನಿ ನೋಡ್ತೀವಿ. ಆದ್ರೆ ಒಂದ್ ಹೇಳ್ರಿ, ವಾಯು ನೋಡೋದಕ್ಕೆ ಇವತ್ತಿಗೆ ಸಾಧ್ಯ ಆಗಿದೆನಾ? ಗಾಳಿ ಯಾರಾದ್ರೂ ನೋಡಿವಿ? ಇಲ್ಲ. ಆದ್ರೆ ಅದೇ ಗಾಳಿಯಿಂದ ನಾವು ಉಸಿರಾಟ, ಜೀವಂತಿಕೆಯ ಮೂಲ ಸತ್ವ ಅಂತ ಏನ್ ವಾಯು ತತ್ವ ಇದೆ ನೋಡ್ರಿ, ಅದು ಇವತ್ತಿಗೆ ಕಣ್ಣಿಗೆ ಕಾಣಿಲ್ಲ, ನಮ್ ಕಾಣೋದು ಇಲ್ಲ. ಆದ್ರೆ ಅದು ಮೆಹಸೂಸ್ ಆಗುತ್ತೆ, ಅನುಭವಕ್ಕೆ ಬರುತ್ತೆ. ಅದು ಸುಳಿದಾಗ, ವಸ್ತುಗಳ ಅಲುಗಾಟ ಆದಾಗ ನಮ್ಗೆ ಗೊತ್ತಾಗುತ್ತೆ, ಗಾಳಿ ಈ ಕಡೆಯಿಂದ ಬಂದಿದೆ, ಆ ಕಡೆಯಿಂದ ತಂಪಿದೆ, ಬಿಸಿ ಇದೆ. ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇನ್ವಿಸಿಬಲ್ ಎನರ್ಜಿಗಳು 98% ವರ್ಕ್ ಮಾಡ್ತಾ ಇವೆ. ಸೇಮ್ ಅದೇ ರೀತಿ ನಮ್ ಒಳಗೂ ಸಮೇತ 98% ಇನ್ವಿಸಿಬಲ್ ಎನರ್ಜಿ ವರ್ಕ್ ಮಾಡ್ತಾ ಇದೆ. ಕಣ್ಣಿಗೆ ಕಾಣೋದಿಲ್ಲ, ಕಾರ್ಯ ಮಾಡ್ತಾ ಇದೀವಿ. ಹಾಗಾಗಿ ಬರ್ಕೊಡ್ರಿ, ಮೊದಲ ಲೇಯರ್ 5 ಕೋಶಗಳಲ್ಲಿ ಮೊದಲ ಕೋಶ ಬರುತ್ತೆ ಅನ್ನಮಯ ಕೋಶ. ಇದು ರೇಖಿ ಲೆವೆಲ್ 2 ಬಂದಾಗ ಬಹಳ ಡೆಪ್ತ್ ಇರುತ್ತೆ, ಅಲ್ಲಿ ಹೇಳೋಣ. ಬಟ್ ಈಗ ಇಷ್ಟ ಆದ್ರೂ ನೀವು ಬರ್ಕೊಡ್ರಿ. ಫಸ್ಟ್ ಕೋಶ ಯಾವುದು? ಅನ್ನಮಯ ಕೋಶ. ಈ ಅನ್ನಮಯ ಕೋಶ ಅಂದ್ರೆ ದೇಹ, ಶರೀರ, ಬಾಡಿ. ಇದು ಟಚ್ ಮಾಡ್ತಾ ಇದೀವಲ್ಲ, ಎಲ್ಲರ ಟಚ್ ಮಾಡಿ ನೋಡೋಣ ನಿಮ್ ಶರೀರಕ್ಕೆ. ನೀವು ನಾವು ಟಚ್ ಮಾಡೋದಕ್ ಬರುತ್ತೆ, ಇದು ಕಣ್ಣಿಗೆ ಕಾಣುತ್ತೆ, ಇದು ಓಡಾಡುತ್ತೆ, ಇದು ಕಾರ್ಯ ಮಾಡ್ತಾ ಇದೆ. ಎಲ್ಲಿ? ಮೊದಲನೇ ಲೇಯರ್, ಮೊದಲನೇ ಪದರ. ಅದಾದ್ಮೇಲೆ ಎರಡನೇ ಲೇಯರ್ ಬರುತ್ತೆ ಪ್ರಾಣಮಯ ಕೋಶ. ಬರ್ಕೋ. ಎರಡನೇದು ಯಾವ್ದು ಬರುತ್ತೆ? ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಅಂತ ಇದೆ ನೋಡ್ರಿ, ಇದು ಉಸಿರು. ಇದು ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ನಿಲ್ಕೋದಿಲ್ಲ, ಆದ್ರೂ ಇದು ಏನ್ ಮಾಡ್ತಾ ಇದೆ? ಕಾರ್ಯ ಮಾಡ್ತಾ ಇದೆ ನಿರಂತರ 24x7. ನಮ್ಮ ಪ್ರಾಣಮಯ ಕೋಶ ಕಾರ್ಯ ಮಾಡ್ತಾ ಇದೆ. ಈಗ ಇಲ್ಲಿ ನಿಮ್ಗೆ ಒಂದು ಉದಾಹರಣೆನ ಹೇಳ್ತೀನಿ. ಕೆಲವೊಂದನ್ನ ನೀವು ನೋಡಿರ್ಬೋದು ನಿಮ್ಮ ರಿಲೇಷನ್ ಅಲ್ಲಿ. ಯಾರಿಗೂ ಒಬ್ರಿಗೆ ಹೊಟ್ಟೆ ನೋವಿದೆ ಅಂತ ತಿಳ್ಕೊರ, ಎಕ್ಸಾಂಪಲ್. ಬಹಳ ಚಡ್ಕುಡಿಕೆ ಇದೆ. ಮರ್ತಿ ನಾನು ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋದೆವು. ಎಲ್ಲಾ ಟ್ರೀಟ್ಮೆಂಟ್ ಆಯ್ತು, ಟೆಸ್ಟ್ ಮಾಡಿದ್ರು, ಅದಕ್ಕೆ ಏನೇನ್ ಸಂಬಂಧಪಟ್ಟಿರುವಂತ ಎಲ್ಲಾನು ಮುಗೀತು. ಅದಕ್ಕೆ ಸ್ಕ್ಯಾನಿಂಗ್ ಮಾಡೋದು, ಮತ್ತೊಂದು ಎಲ್ಲಾನು ಮಾಡಿದ್ರು. ಸಾಯಂಕಾಲ ಈ ಸಮಯಕ್ಕೆ ಡಾಕ್ಟರ್ ಏನ್ ಮಾಡ್ತಾರ ಅಂದ್ರೆ ರಿಪೋರ್ಟ್ ನೋಡಿ ಹೇಳ್ತಾರ, ನಿಲ್ಲಿದೆ. ರಿಪೋರ್ಟ್ ಏನಿದೆ? ನಿಲ್ಲಿದೆ. ಆದ್ರೆ ಅವ್ರಿಗೆ ಸಮಸ್ಯೆ ಇದೆ. ಇಂಥ ಕೇಸನ್ನ ನೋಡಿದ್ರಿ? ರಿಪೋರ್ಟ್ನಾಗ ಏನು ಬರಂಗಿಲ್ಲ, ನಿಲ್ ರಿಪೋರ್ಟ್ ಅಂತ ನೀವು ನೋಡಿರ್ಬೇಕು. ನಮ್ಮ ಮನೆಯಲ್ಲಿ ಅಂತವೆಲ್ಲ ಕೇಸ್ಗಳು ನಡೀತಾ ಇರುತ್ತೆ. ರಿಪೋರ್ಟ್ ನಾರ್ಮಲ್ ಇದೆ, ರಿಪೋರ್ಟ್ ನಿಲ್ಲಿದೆ, ರಿಪೋರ್ಟ್ನಾಗ ಏನೂ ಇಲ್ಲ, ಆದ್ರೆ ಅವ್ರು ಇಡೀ ರಾತ್ರಿ ಮಲಗ್ತಾ ಇಲ್ಲ, ಅವ್ರಿಗೆ ನೋವಿದೆ ಒಳಗೆ. ಈಗ ನಮ್ ತಲೆ ಒಳಗೆ ಏನ್ ಬರುತ್ತೆ ಹೇಳ್ರಿ? ಅವಾಗ ಏನ್ ಬರುತ್ತೆ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ತೀನಿ ಹೇಳ್ರಿ, ಏನ್ ಬರುತ್ತೆ? ಕಲಾವತಿ ಅನ್ಮ್ಯೂಟ್ ಮಾಡಿ.
ಈಗ ಮಾಡ್ರಿ ಕಲಾವತಿ ಜಂಬಗಿ. ಹಾ. ಅಲ್ಲ, ಯಾವ್ದೋ ನೆಗೆಟಿವ್ ಎನರ್ಜಿ ಬಂದ್ ಕುತ್ಕೊಂಡಿರ್ಬೇಕಂತ ಹೇಳ್ತಾರೆ. ನಮ್ ಕಡೆ ಹಾ ಗಾಳಿ ಶಕ ಅಂತ ಹೇಳ್ತಾರೆ. ಹಾ ಹಾ ಹಂಗೇನಿಲ್ಲ ದೆವ್ವ ಅದು. ದೆವ್ವ ಭೂತ ಹಿಡಿತೋ ಯಾರ ಮಾಟ ಮಂತ್ರ ಹಾ, ಅದೇ ಮಾಡಿದ್ರು ಹೋಗಿದೆ. ಏನು 99 ಇಲ್ಲ ಹಾ. 100% ಅದು ಒಂದೇ ಗೊತ್ತಾಗುತ್ತೆ. ಒಂದ್ ನೋಡ್ರಿ ಮೆಡಿಕಲ್ ನೊಳಗೆ ಯಾವ ರಿಪೋರ್ಟ್ ನಿಲ್ ಇರುತ್ತೆ ನೋಡ್ರಿ, ಅದು ಹ್ಮ್. ತಕ್ಷಣಕ್ಕೆ ನಮ್ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಮಾಟ ಮಂತ್ರ ಮಾಡಿರ್ಬೇಕು, ಹೊರಗಿಂದ ಆಗಿರ್ಬೇಕು, ಹೊರಗಿಂದ ಆಗೋದು ಅಂತಾರೆ ನಮ್ ಕಡೆ ಹ್ಮ್. ಬೀದರ್ ಕಡೆ. ಮತ್ ಜನ ಏನಾದ್ರು ಹ್ಮ್. ಎಡವಟ್ ಮಾಡಿರ್ಬೋದು, ಅಥವಾ ನಂಬಲ್ಲಿ ಕಾಲ್ದ್ ಹುಳಿ ಅದು ಇದು ಏನೇನೋ ಹೇಳ್ತಿರ್ತಾರೆ. ಇದು ಬರುತ್ತಾ ತಲೆಯೊಳಗ ಇದು. ಈಗ ಬರ್ಕೊಡ್ರಿ, ಯಾವ ಸಮಸ್ಯೆ ನಿರಂತರ 40 ದಿನಗಳ ಕಾಲ ವ್ಯಕ್ತಿ ಸಫರ್ ಮಾಡ್ತಿರ್ತಾನೆ ನೋಡ್ರಿ, 41ನೇ ದಿನ ಏನಾಗುತ್ತೆ ಅಂದ್ರ ಆ ಸಮಸ್ಯೆ ಅನ್ನಮಯ ಕೋಶವನ್ನ ದಾಟಿ ಪ್ರಾಣಮಯ ಕೋಶಕ್ಕೆ ಅಟ್ಯಾಕ್ ಮಾಡಿರುತ್ತೆ. ಅದು ಸೈನ್ಸ್ ಅದ ಇದು, ಅದಕ್ಕೆ ರೇಖಿ ಸೈನ್ಸ್ ಇದೆ ನೆನ್ಪಿಡ್ರಿ. ರೇಖಿ ಭ್ರಮೆ ಅಲ್ಲ, ರೇಖಿ ವಿದ್ಯೆ ಇದೆ, ಮತ್ತೆ ರೇಖಿ ಒಂದು ಸಂಪೂರ್ಣ ವೈಜ್ಞಾನಿಕವಾಗಿರುವಂತ ಚಿಕಿತ್ಸೆ ಇದೆ. ಹಾಗಾಗಿ ಏನಾಗುತ್ತೆ, ಸಮಸ್ಯೆ 40 ಡೇಸ್ ನ ನಂತರ 2ನೇ ಲೇಯರಿಗೆ ಬಂದು ಅಟ್ಯಾಕ್ ಮಾಡುತ್ತೆ. ಈಗ ನೋವು ಸಮಸ್ಯೆ ಬಹಳ ಇರುತ್ತೆ ಅವ್ರಿಗೆ. ಈ ಟ್ರೀಟ್ಮೆಂಟ್ ಎಲ್ಲಿ ಕೊಡ್ಲಕ್ ಪ್ರಾರಂಭ ಮಾಡ್ತೀವಿ, ಬಾಡಿಗೆ. ಯಾಕಂದ್ರೆ ಬಾಡಿ ಕಾಣ್ತಾ ಇದೆ. ಇವತ್ 2000 ಪ್ರಕಾರದ ಡಾಕ್ಟರ್ಸ್ ನಮ್ಮ ಅನ್ನಮಯ ಕೋಶದ ಮೇಲೆ ಕೆಲಸ ಮಾಡೋರು ಇದ್ದಾರೆ. ಆದ್ರೆ ನಿಮ್ಗೆ ಹೇಳೋದು ಏನು ಅಂದ್ರ, ಸಿಂಗಲ್ ಒಬ್ಬ ಡಾಕ್ಟರ್ ಸಿಗೋದಿಲ್ಲ ನಿಮ್ಗೆ ಪ್ರಾಣಮಯ ಕೋಶದ ಮೇಲೆ ಕೆಲಸ ಮಾಡು, ಸಿಗೋದಿಲ್ಲ. ರೀಸನ್ ಏನು ಅಂದ್ರೆ ಅದು ಎಜುಕೇಶನ್ ನಮ್ಗೆ ಸಿಗ್ಲಿಲ್ಲ, ಆ ವಿದ್ಯೆ ನಾವು ಕಲೀಲೇ ಇಲ್ಲ. ಅದಕ್ಕೆ ಕಾರಣಗಳು ಬಹಳ ಇವೆ. ಮೆಕಾಲೆ ಗೊತ್ತಲ್ಲ, ಬ್ರಿಟಿಷ್ ಆಳ್ವಿಕೆಯ ಕಾಲಕ್ಕೆ ಮೆಕಾಲೆ ನಮ್ಮ ಎಲ್ಲಾ ಗುರುಕುಲಗಳನ್ನ 2 ಲಕ್ಷ ಗುರುಕುಲಗಳನ್ನ ಒಂದೇ ಸ್ಥಳಕ್ಕೆ ಕ್ಲೋಸ್ ಮಾಡಿ ಇಂಗ್ಲಿಷ್ ಶಿಕ್ಷಣವನ್ನ ತಗೊಂಡ್ ಬಂದಿರುವಂತ. ಹಾಗಾಗಿ ಆ ಶಿಕ್ಷಣದಲ್ಲಿ ಇವು ಯಾವ ಲೇಯರ್ಸ್ ಗಳು ಕಾಣೋದಿಲ್ಲ. ಹಾಗಾಗಿ ಏನನ್ನ ಕಲಿಬೇಕು ಅದು ನಾವು ಕಲೀಲಿಲ್ಲ, ಯಾವ್ದು ನಮಗ್ ಬೇಕೇ ಆಗ್ಲಿಲ್ಲ ಅದು ಪೂರ ತಲೆ ತುಂಬಾ ಹೊತ್ಕೊಂಡು ಓಡಾಡ್ತಾ ಇದ್ದೀವಿ. ಈ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬಳಲ್ತಾ ಇದ್ದೀವಿ. ಹಾಗಾಗಿ ನೆನ್ಪಿಡ್ರಿ, ಈಗ ಪ್ರಾಣಮಯ ಕೋಶದಲ್ಲಿ ಅಟ್ಯಾಕ್ ಆಗಿರುವಂತದ್ದು ಯಾವುದು ಅಂದ್ರ ಈ ಶುಗರ್. ಎಕ್ಸಾಂಪಲ್, ನಮ್ಮೆಲ್ಲರ ಮೈಂಡ್ ಸೆಟ್ ಏನಿದೆ, ಶುಗರ್ ಒಂದ್ಸಲ ಬಂದ್ರೆ ಹೋಗೋದಿಲ್ಲ. ಯಾರಿಗ್ ಗೊತ್ತದ ಇದು? ಹಾ, ಶುಗರ್ ಒಂದ್ಸಲ ಬಂತು, ಅದನ್ನ ನಾರ್ಮಲ್ ಸ್ಥಿತಿಯಲ್ಲಿ ಇಡೋ ಪ್ರಯತ್ನ ಮಾಡ್ತೀವಿ ಹೊರತಾಗಿ ಅದು ಮೊದ್ಲಿನ ತರ ಇರೋದಿಲ್ಲ. ವ್ಯಕ್ತಿ ಒಂದ್ಸಲ ಬಂದ್ರೆ ಮುಗಿದ್ ಖತಮ್ ಗಾಡಿ. ರೀಸನ್ ಏನು ಅಂದ್ರ 40 ಡೇಸು ಶುಗರ್ನ ಸಮಸ್ಯೆ ಇರುತ್ತೆ ನೋಡ್ರಿ, ಮೊದ್ಲು ಬಾಡಿಯಲ್ಲಿ ನಡೀತಾ ಇರುತ್ತೆ, ಅವಾಗ ವ್ಯಕ್ತಿ ಗೊತ್ತಾಗೋದಿಲ್ಲ. ನಾವು ಹಾಸ್ಪಿಟಲ್ಗೆ ಯಾವಾಗ ಹೋಗ್ತೀವಿ ಅಂದ್ರೆ ಅದು ಮಿತಿ ಮೀರ್ಬೇಕು, ಅಲ್ಲಿ ತನಕ ಹೋಗೋದಿಲ್ಲ ನಾವು. ಯಾವಾಗ ಹೋಗಿರ್ತೀವಿ ನೋಡ್ರಿ 40 ದಿನ ಮುಗ್ದಿರುತ್ತೆ, ಆ ಲೇಯರ್ ಏನ್ ಮಾಡುತ್ತೆ, ಪ್ರಾಣಮಯ ಕೋಶದಲ್ಲಿ ಬಂದ್ ಅಟ್ಯಾಕ್ ಆಗುತ್ತೆ. ಈಗ ಲೈಫ್ ಟೈಮ್ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಚಿಕಿತ್ಸೆನೇ ಇಲ್ಲ 2ನೇ ಲೇಯರಿಗೆ ಬಂದ್ರ. ಆದ್ರೆ ಬರ್ಕೋರಿ, ಇಲ್ಲಿ ಜಗತ್ತಲ್ಲಿ ಕೇವಲ ಒಂದೇ ಒಂದು ಮಾರ್ಗ ಇದೆ, 5 ಲೇಯರ್ ಗಳನ್ನ ಹೀಲ್ ಮಾಡುತ್ತೆ. ಅದು ಯಾವುದು ಅಂದ್ರೆ ಮೆಡಿಟೇಷನ್ ಮತ್ತು ಹೀಲಿಂಗ್. ಚಿಕಿತ್ಸೆ ಮತ್ತು ಧ್ಯಾನ, ಈ 2 ಮಾರ್ಗಗಳು 5 ಲೇಯರ್ಸ್ ಗಳನ್ನು ಸಮೇತ ಸ್ವಸ್ಥಿತಿಗೆ ಇಡುವಂತ ಕಾರ್ಯವನ್ನ ಮಾಡುತ್ತೆ. ಹಾಗಾಗಿ ಯಾವ್ದಾದ್ರೂ ಸಮಸ್ಯೆಗಳು ಬರೀ ಶಾರೀರಿಕ ಅಷ್ಟೇ ಅಲ್ಲ, ಮಾನಸಿಕ ಸಮಸ್ಯೆನೂ 40 ದಿನ ನೀವು ಒಂದೇ ವಿಷಯವನ್ನ ಕುರಿತು ಚಿಂತೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಡಿಪ್ರೆಷನ್ ಪೇಷಂಟ್ ಆಯ್ತೀರಿ, ಮಾನಸಿಕವಾಗಿ ಅಸ್ವಸ್ಥರಾಗ್ಬಿಡ್ತೀರಿ. 100ಕ್ಕೆ 65% ಇವತ್ ನಮ್ ಸುತ್ತನೂ ಡಿಪ್ರೆಷನ್ ಪೇಷಂಟ್ ಇದ್ದಾರೆ ಅಂತ ಹೇಳುತ್ತೆ ವರದಿ. ಡಿಪ್ರೆಷನ್ ಅಂದ್ರೆ ಎಲ್ಲರನ್ನ ನಾವು ಹುಚ್ಚುಚ್ಚು ಮಾಡಂಗಿಲ್ಲ, ಒಂದೊಂದ್ ಟೈಮ್ ಅಂದ್ರೆ ಹುಚ್ಚರ ಕೈ ಹೆಚ್ಚಿಗೆ ಮಾಡಿರ್ತೀವಿ. ಆ ಒಂದ್ ಫ್ರೀಕ್ವೆನ್ಸಿಗೆ ಏನಾದ್ರೂ ಕನೆಕ್ಟ್ ಆದ್ರೆ ನಾವು. ರೀಸನ್ ಏನಾಗ್ತಾ ಇದೆ, ಇಲ್ಲಿ ಬಂದು ಅಟ್ಯಾಕ್ ಆಗಿ ಇಲ್ಲಿಂದ ಮತ್ತೆ 40 ದಿನ ಏನಾದ್ರೂ ಇಲ್ಲೇ ಉಳಿದ್ರ ಪುನಃ ಇದು ಮನೋಮಯ ಕೋಶಕ್ಕೆ ಬರುತ್ತೆ. ವ್ಯಕ್ತಿ ಮನೋರೋಗಿ ಆಗೋದಕ್ಕೆ ಶುರು ಆಗ್ತಾನೆ. ಇಲ್ಲಿ 120 ದಿನಗಳ ನಂತರ ಒಂದೇ ಟೆನ್ಷನ್ ಮೇಲೆ ಏನಾದ್ರೂ ವ್ಯಕ್ತಿ ಇದ್ದಾನೆ, ಒಂದೇ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾನೆ ಅಂದ್ರೆ ಅವನು ಮಾನಸಿಕ ರೋಗಿಯಾಗಿ ಸಮಸ್ಯೆಗೆ ಒಳಗಾಗ್ತಾನ. ಮತ್ ಇವತ್ತಿಗೂ ಹೇಳ್ತೀನಿ ನೆನ್ಪಿಟ್ಕೋರಿ, ನಾವು ಸೈಕಾಲಜಿ ಅಂದ್ರೆ ನಾವು ಮನಃಶಾಸ್ತ್ರಜ್ಞರ ಹತ್ರ ಹೋದ್ರ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಗುಳಿಗೆ ಸಿಗ್ತಾ ಇದೆ, ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾರ, ಅವರು ಪ್ರಯತ್ನ ಮಾಡ್ತಾರೆ, ಇಲ್ಲಂತಿಲ್ಲ. ಆದ್ರೆ ಚಿಕಿತ್ಸೆ ಇದೆ ನೋಡ್ರಿ, ಅದು ಫಲಕಾರಿ ಆಗೋದಿಲ್ಲ. ಲೈಫ್ ಟೈಮ್ ಮತ್ತೆ ಟ್ಯಾಬ್ಲೆಟ್ಸ್ ಗಳು ತಗೋರಿ. ಡಿಪ್ರೆಷನ್ ಪೇಷಂಟ್ ತಗೊಂಡಿಲ್ಲ ಅಂದ್ರೆ ನಡೆಯೋದಿಲ್ಲ, ತಗೊಂಡಿಲ್ಲ ಅಂದ್ರೆ ಮತ್ತೆ ಅಬ್ನಾರ್ಮಲ್ ತರ ಅವ್ರು ಬಿಹೇವ್ ಮಾಡೋದಕ್ಕೆ ಶುರು ಆಗ್ತದೆ. ಇಲ್ಲಿ ಬರುತ್ತೆ. ಅದ್ರ ನಂತರ ಪುನಃ ಮತ್ತೆ 40 ದಿನ ಏನಾದ್ರೂ ಹೋದ್ರ ವಿಜ್ಞಾನಮಯ ಕೋಶ ರೋಗಿಯಾಗ್ಬಿಡುತ್ತೆ. ಈ ನಿಮ್ಮ ಶರೀರದ ಒಂದೊಂದು ಅಣು ಕಣ ಎಲ್ಲವೂ ಸಮೇತ ರೋಗಗ್ರಸ್ತ ಆಗೋದಕ್ಕೆ ಶುರು ಆಗುತ್ತೆ. ಈಗ ವ್ಯಕ್ತಿ ಡಿಸೈಡ್ ಮಾಡ್ತಾನ, ನನ್ಗೇನು ಆಗೋದಿಲ್ಲ,
ಇಷ್ಟು ಲೇಯರ್ ಎಲ್ಲ ದಾಟಿ ಕೊನೆಗೆ ಬರುತ್ತೆ ಆನಂದಮಯ ಕೋಶ ಅಂದ್ರ ಆತ್ಮವು ಸಮೇತ ರೋಗಗ್ರಸ್ತ ಆಗೋದಕ್ಕೆ ಶುರು ಆಗುತ್ತೆ. ನೀವು ಬೇಕಾದ್ರ ಇವತ್ ನಾವ್ ಎಂಥ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ನೀವು ಯೋಚನೆ ಮಾಡ್ರಿ. ತಾಯಿಗೂ ಶುಗರ್ ಇಲ್ಲ, ತಂದೆಗೆ ಶುಗರ್ ಇಲ್ಲ, ಅಜ್ಜಿ ತಾತ ಯಾರಿಗೂ ಶುಗರ್ ಇಲ್ಲ. ಪೂರ್ತಿ 9 ತಿಂಗಳು ತಾಯಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಆದ್ರ ಮಗು ಮಾತ್ರ ಶುಗರ್ ಪೇಷಂಟ್ ಹುಟ್ಟಿದೆ. ನೋಡಿದ್ರಿ ನೀವು ಇಂಥವ್ ಕೇಸ್ಗಳು ಕೇಳಿರ್ಬೋದಲ್ಲ. ಮಗುವಿಗೆ ಶುಗರ್ ಇದೆ, ಎಲ್ಲಿಂದ ಬಂತು? ತಾಯಿಯಿಂದ ಬರುತ್ತೆ, ತಾಯಿಗೆ ಶುಗರೇ ಇಲ್ಲ. ತಂದೆಯಿಂದ ಬರುತ್ತೆ, ತಂದೆಗೂ ಇಲ್ಲ. ಜೀನ್ಸ್ ನಿಂದ ಬರುತ್ತೆ, ಜೀನ್ಸ್ ನಲ್ಲಿ ಯಾರಿಗೂ ಶುಗರ್ ಇಲ್ಲ. ಅದು ಇದ್ರೆ ಮತ್ತೆ ಗರ್ಭದಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ಆಗುವಾಗ ಗೊತ್ತಾಗ್ಬೇಕಿತ್ತಲ್ಲ, ಗೊತ್ತೇ ಇಲ್ಲ ಯಾರಿಗೂ. ಆದ್ರ ಮಗು ಶುಗರ್ ಪೇಷಂಟ್ ಇದೆ. ರೀಸನ್ ಏನು ಅಂದ್ರ ಶುಗರ್ ಆಗಿ ಬಳಲಿ ಬಳಲಿ ನೊಂದು ನೊಂದು ಅದು ಪೂರ್ತಿ ಲೇಯರ್ಸ್ ಗಳು ದಾಟಿ ದಾಟಿ ಆತ್ಮಕ್ಕೆ ಬಂದು ಅದ್ರ ನಂತರ ಅದು ಶರೀರ ಬಿಡುವಾಗ ಅದೇ ಫ್ರೀಕ್ವೆನ್ಸಿ, ಅದೇ ವೈಬ್ರೇಷನ್, ಅದೇ ಇಮೋಷನಲಿ ದುಃಖವನ್ನ ಇಟ್ಕೊಂಡು ಇನ್ನೊಂದು ತಾಯಿಯ ಗರ್ಭ ಆ ಮಗು ಬರುತ್ತೆ. ಅವಾಗ ಇಲ್ಲಿಂದ ಮತ್ತೆ ಜರ್ನಿ ಶುಗರ್ಲಿಂದ ಶುರು ಆಗುತ್ತೆ. ಇದೇ ಆಗ್ತಾ ಇರೋದು. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ನಾನು ಹೇಳೋದು ನಿಮ್ಗೆ? ಹಾರ್ಟ್ ಪೇಷಂಟ್ ಇದೆ, ಮಗು ಹುಟ್ಟಿದ ದಿವಸ ಹಾರ್ಟ್ ನಲ್ಲಿ ಹೋಲವ. ಮತ್ತು ಹುಟ್ಟೋ ತನಕ ಹೆಲ್ದಿ ಮಗು ಇದೆ. ಗರ್ಭದಲ್ಲಿ ನೀವು ಎಲ್ಲಾ ಟೆಸ್ಟ್ ಮಾಡ್ರಕ್ಕೆ, ಎಷ್ಟು ಸ್ಕ್ಯಾನಿಂಗ್ ಮಾಡ್ರಿ, ಹೆಲ್ದಿ ಇದೆ ಮಗು ಅಂತ ಹೇಳ್ತಾರೆ ಡಾಕ್ಟರ್. ಹಂಗೇನಾದ್ರೂ ಇದು 3 ತಿಂಗಳಿಗೆ 4 ತಿಂಗಳಿಗೆ ಏನಾದ್ರು ಅದನ್ನೂ ಆಪ್ಷನ್ ಇಲ್ಲ, ಹೆಲ್ದಿನೇ ಇರುತ್ತೆ. ಹೊರಗೆ ಬಂದ್ಮೇಲೆ ಗೊತ್ತಾಗುತ್ತೆ ಒಳಗ್ ಹೋಲ್ ಇದೆ. ರೀಸನ್ ಹಿಂದಿಂದು. ಅದಕ್ಕೆ ಹೇಳ್ತೀನಿ ನೋಡ್ರಿ, ರೇಖಿ ಇದೆ ನೋಡ್ರಿ, ಅದು ಸರ್ವ ಸಮಸ್ಯೆಗಳ ದಿವ್ಯ ಔಷಧಿ ಇದೆ. ಆದ್ರೆ ಒಂದೇನು ಅಂದ್ರ ನೀವು ಅದಕ್ಕೆ ಹೀಲಿಂಗ್ ಮಾಡ್ಕೊಳಕ್ ರೆಡಿ ಆಗಿರ್ಬೇಕು. ನಾವ್ ಅದಕ್ಕೆ ಈ ಫೀಲ್ಡ್ ಅಲ್ಲಿ ಈ ಕೆಲಸಕ್ಕೆ ನಿಂತಿದ್ದು. ಅಟ್ಲೀಸ್ಟ್ ಮನೆಗೆ ಒಬ್ರಿಗಾದ್ರೂ ಇದು ಕಲ್ಸ್ಬಿಡೋಣ. ಅವ್ರನ್ನ ಅವ್ರು ಅರ್ಥ ಮಾಡ್ಕೊಂಡ್ರು ಸಮೇತ ಸಾಕು. ಬ್ರಹ್ಮಾಂಡದೊಂದಿಗೆ ಜೋಡಿಸ್ಕೊಂಡ್ರು ಸಮೇತ ಬ್ರಹ್ಮಾಂಡ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ? ಈ 5 ಕೋಶಗಳಿವೆ ನೋಡ್ರಿ, ಇವು ನಮ್ಮಲ್ಲಿ ವರ್ಕ್ ಮಾಡ್ತಾ ಇವಿ. ಈಗ ಬರ್ಕೊಡ್ರಿ ರೇಖಿ ಏನ್ ಮಾಡುತ್ತೆ. ರೇಖಿಯ ಶಕ್ತಿ, ರೇಖಿ ಎನರ್ಜಿ ಏನ್ ಮಾಡುತ್ತೆ ಅಂದ್ರ ಅನ್ನಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶದವರೆಗೂ ಸಮೇತ ಚಿಕಿತ್ಸೆ ಮಾಡುತ್ತೆ. ಇದು ಸ್ವಯಂ ಚಿಕಿತ್ಸಾ ವಿಧಾನ. ನಿಮಗೆ ನೀವೇ ಚಿಕಿತ್ಸೆ ತಗೋಬೇಕು, ನೀವೇ ಡಾಕ್ಟರ್ ಆಗ್ಬೇಕು. ಮೇಡಮ್ ಇದು ಸಾಧ್ಯ ಇದೆನಾ? 100% ಸಾಧ್ಯ ಇದೆ. ಅದಕ್ಕೆ ನೀವು ಮಾಡ್ಬೇಕು. ಯಾವ ಸಮಸ್ಯೆಗೆ ಎಷ್ಟು ದಿನ ಅಂತ ಹೇಳಿ ಇರುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೊಂಡು ಸಮೇತ ನೀವು ಆರಾಮ್ಸೆ ಮಾಡ್ಕೊಡ್ಬೋದು. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಡನ್. ನಾನು ಒಂದ್ಸಲ ಕನ್ಫರ್ಮ್ ಮಾಡ್ಕೋತೀನಿ, ಯಾಕಂದ್ರೆ ಟಾಪಿಕ್ ಸ್ವಲ್ಪ ಟಫ್ ಇದೆ. ವೇಟ್ ಮಾಡ್ರಿ, ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಟೈಪಿಗೆ ಬರ್ರಿ, ಮತ್ತೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ಮಂಗಳ ಗೌರಿ, ಓಕೆ. ಎಲ್ರು ವಿಡಿಯೋ ಆನ್ ಮಾಡ್ರಿ. ಒಂದ್ಸಲ ನೋಡ್ತೀನಿ ನಾನು, ನೀವೆಲ್ಲ ಹೆಂಗಿದ್ರಿ, ಏನಿಲ್ಲ, ಎಲ್ಲೆಲ್ಲಿಂದ ಬಂದಿರಿ. ಬರೀ ನೀವೇ ನನಗ್ ನೋಡೋದಾಯ್ತು, ನಾನೇನ್ ನೋಡೋದೇ ಬೇಡ. ಎಲ್ರು ವಿಡಿಯೋ ಆನ್ ಮಾಡ್ರಿ. ಒಳ್ಳೆ ಸ್ಟೂಡೆಂಟ್ ನನ್ನ ಲಕ್ಷಣ ಏನು ಅಂದ್ರ ಸರಿಯಾಗಿ ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಗೊತ್ತಿರ್ಲಿ ನಿಮ್ಗೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ವಿಡಿಯೋ ಆನ್ ಮಾಡಿದ್ರೆ ನೇರವಾಗಿರುತ್ತೆ ಅದು. ಈಗ ನೋಡ್ರಿ ಯಾರ್ಯಾರು ವಿಡಿಯೋ ಆನ್ ಇದೆ ಗಪ್ ಚಿಪ್ಪಿದಾರೋ. ಮಕ್ಕಳು ಬಂದ್ ಬಾಜು ಸತಾಸ್ಲತ್ರ ಅವ್ಕ ಹಿಂಗ್ ನೋಡ್ಲತ್ತಿನ ರೀಸನ್ ವಿಡಿಯೋ. ಸೊ ಹಾಗಾಗಿ ವಿಡಿಯೋ ಆನ್ ಇದ್ರ ವ್ಯಕ್ತಿ ಅಲರ್ಟ್ ಝೋನ್ ಅಲ್ಲಿ ಇದ್ದಿರ್ತಾನೆ. ಕಲಿಕೆ ಮಾಡುವಂತ ಸ್ಥಿತಿಯೊಳಗ ಅವ್ನ ಮನಸ್ಥಿತಿ ಇರುತ್ತೆ. ಹಾಗಾಗಿ ವಿಡಿಯೋ ಆನ್ ಮಾಡೋದ್ರಿಂದ ನಮಗೇನು ಬೆನಿಫಿಟ್ ಇಲ್ಲ. ನಮ್ದು ಏನಿಲ್ಲ, ನಮ್ ಜಗತ್ ಬಹಳ ದೊಡ್ಡದಿದೆ, ನಡೀತಾ ಇದೆ, ಲಕ್ಷಾಂತರ ಜನರಿಗೆ ನಾವು ಕೊಡ್ತಾ ಇದ್ದೀವಿ. ಬಟ್ ಆಫ್ ಇಟ್ರಿ ಅಂದ್ರೆ ನಿಮ್ಗೆ ಅದ್ರ ಬೆನಿಫಿಟ್ ಸಿಗೋದಿಲ್ಲ. ಓಕೆನಾ? ಇಷ್ಟ ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ ಮುಂದೆ ಹೋಗೋಣ, ಹಾಗೆ ಬಡೆ. ಈಗ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ನಾಳೆದು ಕೆಲವ್ರು ಈಗೀಗ ಜಾಯ್ನ್ ಆಗಿದ್ರಿ, ನಾಳೆ ದೀಕ್ಷೆ ಇದೆ. ಎಲ್ಲರೂ 6:30ಕ್ಕೆ ಸ್ನಾನ ಮಾಡ್ಕೊಂಡು ಬಿಳಿ ಬಟ್ಟೆ ಧರಿಸ್ಕೊಂಡು 1 ಗ್ಲಾಸ್ ನೀರು, ದೀಪ ಮತ್ತು 5 ತತ್ವಗಳು ಈಗ ಬರೆಸ್ತೀನಿ ಅಷ್ಟು ತಗೊಂಡು 108 ಸಲ ಓಂಕಾರವನ್ನ ಮಾಡಿ ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಬೇಕು. ಯಾರ ಜೊತೆ ಮಾತಾಡಂಗಿಲ್ಲ. ಮೌನ, ನೀವೆಷ್ಟು ಮೌನವಾಗಿರ್ತೀರಿ ನಾಳೆ ಅಷ್ಟು ನಿಮ್ಗೆ ಎಫೆಕ್ಟಿವ್ ಆಗಿ ಆ ಎನರ್ಜಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗುತ್ತೆ. ನಿಮ್ಗೆ ಫೀಲ್ ಆಗುತ್ತೆ, ಎಸ್ ನನ್ಗೆ ಈ ಶಕ್ತಿ ಬರ್ತಾ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಡನ್. ಮುಂದೆ ನಡ್ರಿ ಹೋಗೋಣ. ಪಿಕ್ಚರ್ ಅಭಿ ಬಾಕಿ ಹೈ ಹಮಾರ. ಓಕೆ, ಈಗ ನೆಕ್ಸ್ಟ್ ಬರೋಣ, ಚಕ್ರಗಳು ಎಲ್ಲಿವೆ ಶರೀರದಲ್ಲಿ. ಎಲ್ಲಾರು ಹೇಳ್ತಾರೆ ಚಕ್ರಗಳು, ಕುಂಡಲಿನಿ ಶಕ್ತಿ, ಆ ಶಕ್ತಿ, ಈ ಶಕ್ತಿ ಎಲ್ಲಾರು ಹೇಳ್ತಾರ. ಹಾಗಾದ್ರೆ ಎಲ್ಲಿದೆ?
ಇಲ್ಲಿ ಏನು ಎರಡನೇ ಲೇಯರ್ ಇದೆ ನೋಡ್ರಿ, ಪ್ರಾಣಮಯ ಕೋಶ ಅಂತ. ನಮ್ಮ ಪ್ರಾಣಮಯ ಕೋಶದಲ್ಲಿ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. 114 ಸಂಖ್ಯೆ ಬರ್ಕೋರಿ ಪೂರ್ತಿ. 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. ಆ 114 ಚಕ್ರಗಳಲ್ಲಿ ಮೇನ್ ಚಕ್ರಗಳು ಅಂತ ಹೇಳಿ ಕರಿತೀವಿ. ಮೇನ್ ಚಕ್ರಗಳು ಎಷ್ಟು ಅಂದ್ರ 7 ಚಕ್ರಗಳು. ಮೇನ್ ಚಕ್ರಗಳು, ಮಹತ್ವದ ಚಕ್ರಗಳು ಎಷ್ಟು ಅಂದ್ರ 7 ಚಕ್ರ. ಅದರಲ್ಲಿ ಮೊದಲನೇ ಬರುತ್ತೆ, ಒಂದೊಂದು ಹೆಸರು ಬರ್ಕೋರಿ. ಮತ್ತೆ ನಾಳೆ ನಿಮ್ಮ ಸೆಲ್ಫ್ ಫೀಲಿಂಗ್ ಇದೆ ನೋಡ್ರಿ, ಚಕ್ರದ ಮೇಲೆ ಇರುತ್ತೆ. ನೀವ್ ಇವತ್ತೇನಾರ ಸರಿ ಕೇಳಲಿಲ್ಲ, ಸರಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರ ನಾನ್ ಹೀಲಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ನೀವು ವಿಡಿಯೋ ಏನ್ ಮಾಡ್ತೀರಿ, ಸ್ಕ್ರೋಲ್ ಮಾಡಿ ನೋಡ್ತೀರಿ ಯಾರು ಎಲ್ಲಿ ಕೈ ಇಟ್ಟಾರ. ನಾನ್ ಹೇಳ್ತೀನಿ ನಾಭಿ ಚಕ್ರದ ಮೇಲೆ ಕೈ ಇಡ್ರಿ ಅಂತ, ನೀವು ಹುಡುಕ್ಲಕ್ ಶುರು ಮಾಡ್ತೀರಿ ನಾಭಿ ಚಕ್ರದ್ ಎಲ್ಲಿ ಹೋಯ್ತು, ಮಣಿಪುರ ಚಕ್ರ ನನ್ಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಅನ್ಕೊಂಡಿರ್ತೀರಿ. ಸೊ ಹಾಗಾಗಿ ಹೇಳ್ತೀನಿ, ಈ ಟಾಪಿಕ್ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಮೊದಲು ಬರುತ್ತೆ ಮೂಲಾಧಾರ ಚಕ್ರ. ಮೊದ್ಲು ಯಾವುದು? ಮೂಲಾಧಾರ ಚಕ್ರ. ಅದು ಎಲ್ಲಿ ಬರುತ್ತೆ? ನಮ್ಮ ಬೇಸ್ ನಲ್ಲಿ. ನೀವು ಯಾವ ಇದ್ರ ಮೇಲೆ ಕುಳಿತುಕೊಂಡಿರಿ ನೋಡ್ರಿ, ಬೇಸ್, ಹಾ, ಅಲ್ಲಿ ನಮ್ದು ಮೂಲಾಧಾರ ಚಕ್ರ ಬರುತ್ತೆ. ಅದಕ್ಕೆ ರೂಟ್ ಚಕ್ರ ಅಂತ ಹೇಳಿ ಕರೀತಾರೆ ಫಸ್ಟ್. ಅದಾದ್ಮೇಲೆ ಎರಡನೇ ಚಕ್ರ ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಎರಡನೇ ಚಕ್ರ ಯಾವುದು? ಸ್ವಾದಿಷ್ಠಾನ ಚಕ್ರ. ಅದಾದ್ಮೇಲೆ ಮೂರನೇ ಚಕ್ರ ಬರುತ್ತೆ ಮಣಿಪುರ ಚಕ್ರ. ಮೂರನೇದು ಯಾವುದು? ಮಣಿಪುರ ಚಕ್ರ. ಅದರ ನಂತರ ನಾಲ್ಕನೇದು ಬರುತ್ತೆ ಹೃದಯ ಚಕ್ರ. ಹೃದಯ ಚಕ್ರ. ಅದರ ನಂತರ ಬರುತ್ತೆ ವಿಶುದ್ಧಿ ಚಕ್ರ. ಇಲ್ಲಿ ವಿಶುದ್ಧಿ ಚಕ್ರ. ಕೊನೆಗೆ ಲಾಸ್ಟ್ ಇಲ್ಲಿ ಬರುತ್ತೆ ಕ್ರೌನ್ ಚಕ್ರ ಅಥವಾ ಸಹಸ್ರಾರ ಚಕ್ರ. ಎಸ್. ಸೊ ಇವು 7 ಚಕ್ರಗಳು. ನಾಳೆ ಇದನ್ನ ನಿಮ್ಗೆ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಚಕ್ರಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ರೇಖೆಯನ್ನ ಆಹ್ವಾನ ಮಾಡೋದು ಯಾವ ರೀತಿ, ಯಾವ್ಯಾವ ಚಕ್ರಗಳಿಗೆ ನಾವು ಹೀಲಿಂಗ್ ಅನ್ನ ಕೊಡ್ಬೇಕು ಅಂತೇಳಿ ಸಂಪೂರ್ಣ ನಿಮ್ಗೆ ನಾಳೆಗೆ ಆಕ್ಟಿವಿಟಿ ಬೇಸ್ ಇರುವಂತ ಕ್ಲಾಸ್ ಇದೆ. ಹಾಗಾಗಿ ನೀವು ನಾಳೆ ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ನಾಳೆ ತಪ್ಪಿಸ್ಕೊಂಡ್ರಿ ಲೈಫ್ ಟೈಮ್ ನಿಮ್ಗೆ ದೀಕ್ಷೆ ಕೊಡಂಗಿಲ್ಲ ನೋಡಿ. ಹಾ, ಸೊ ಅದೇ ರೀತಿ ನಿಮ್ಗೆ ಒಂದು ಗೂಗಲ್ ಸೀಟ್ ಬರುತ್ತೆ, ಇದು ಕ್ಲಾಸ್ ಮುಗಿದ ತಕ್ಷಣ ನಮ್ಮ ಗ್ರೂಪ್ ನಲ್ಲಿ. ಅದು ನಾಳೆಗೆ ಯಾರ್ಯಾರಿಗೆ ದೀಕ್ಷೆ ತಗೊಳ್ಳೋದು ಇಷ್ಟ ಇದೆ, ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ ಅನ್ನೋರು ಮಾತ್ರ ಆ ಫಾರ್ಮ್ ಅನ್ನ ತುಂಬೋದಿರುತ್ತೆ. 6 ಅಷ್ಟೇ ಅದು. ಹಾ, ಒಂದೇದ್ ಬರ್ಕೋರು ಮೂಲಾಧಾರ ಚಕ್ರ. ಮೊದಲನೇದು ಮೂಲಾಧಾರ, ಆಮೇಲೆ ಎರಡನೇದು ಸ್ವಾದಿಷ್ಠಾನ, ಮೂರನೇದು ಮಣಿಪುರ, ನಾಲ್ಕನೇದು ಹೃದಯ ಚಕ್ರ, ಅದಾದ್ಮೇಲೆ 5ನೇದು ವಿಶುದ್ಧಿ ಚಕ್ರ ಇಲ್ಲಿ, 6ನೇದು ಆಜ್ಞಾ ಚಕ್ರ, ಲಾಸ್ಟ್ ಇಲ್ಲಿ ಸಹಸ್ರಾರ. ಹಾ, ಅನುರಾಧ ಮೇಡಮ್ ನಾಳೆ ಬರ್ತಾ ಇದ್ದೀರಲ್ಲ ನೀವು? ಹಾ, ಇರ್ಲಿ. ಇಲ್ಲಿ ಬಂದ್ಮೇಲೆ ಇದೆಯಲ್ಲ ನಿಮಗೆ ದೀಕ್ಷೆ. ನಮ್ದು 3 ದಿನದ ಸೆಷನ್ ಇದೆ, ಆಫ್ಲೈನ್ ಟ್ರೈನಿಂಗ್ ಇದೆ. ಶುಕ್ರವಾರ, ಶನಿವಾರ ಮತ್ತು ರವಿವಾರ 3 ದಿವಸ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾಳೆ ನಿಮ್ದು ದೀಕ್ಷೆ ಆದ್ಮೇಲೆ ನಾಡಿದ್ದು ಮತ್ತೆ ಅವ್ರ ದೀಕ್ಷೆ ಇದೆ, ಉಳಿದವ್ರದೆಲ್ಲ. ಸುಮಾರು ಬೀದರ್ಗೆ 90 ಜನ ಬರ್ತಾ ಇದ್ದಾರೆ. 90 ಮೆಂಬರ್ಸ್ಗೆ ಎಟ್ ಎ ಟೈಮ್ ದೀಕ್ಷೆ ಇದೆ ನಮ್ಮಲ್ಲಿ. ಶುಕ್ರವಾರ ದಿವಸ ನಮ್ದು ನಡೀತಾ ಇದೆ. ಇಲ್ಲಿ ಇರೋರು ಸಮೇತ ಕೆಲವರು ಬರ್ತಾ ಇದ್ದಾರೆ. ಓಕೆನಾ? ಇಷ್ಟೆಲ್ಲರಿಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಡಿ. ಈಗ ನೆಕ್ಸ್ಟ್ ಬರ್ಕೊಡ್ರಿ ರೇಖೀಯ. ಚಂದನ ಮೇಡಮ್ ಆಮೇಲೆ ಹೇಳ್ತೀನಿ ನಿಮ್ಗೆ. ಎಲ್ಲಾ ಫ್ರೀ ಕೊಡ್ಲಾಕಿದೇನ್ ಸರ್ಕಾರದ ಯೋಜನೆನ? ಏನ್ ಸುದ್ದಿ? 3 ದಿನ ಕೊಡ್ಲತ್ತೀನಿ, ಚಂದ್ ಕಲೀರಿ. ಮತ್ ಮುಂದಿನ ಫ್ರೀನೇ ವಿಚಾರ ಮಾಡ್ತೀರಿ ನೋಡ್ರಿ. ಹೆಂಗಿದ್ರಿ ಅವ್ರು ಶಿವ ಪರಮಾತ್ಮ. ಹಾ, ಓಕೆ, ಡನ್. ನೆಕ್ಸ್ಟ್ ಬರ್ಕೊಡ್ರಿ ಈಗ ರೇಖೀಯ 5 ತತ್ವಗಳು. ಇದು ಬಹಳ ಬಹಳ ಇಂಪಾರ್ಟೆಂಟ್ ಇರುವಂತದ್ದು, ರೇಖೀಯ 5 ತತ್ವಗಳು. ಸೊ ಇಲ್ಲಿ ರೇಖೆಗೆ ಪಂಚತತ್ವಗಳು ಅಂತ ಹೇಳಿ ಕರಿತೀವಿ.
ರೇಖಿ ಏನ್ ಹೇಳುತ್ತೆ ಅಂದ್ರ, ನಾನು ಯಾರನ್ನ ಒಲಿತೀನಿ, ಒಲಿಯೋದಂದ್ರೆ ಗೊತ್ತಾ, ಪ್ರೀತಿಸೋದು, ಕನೆಕ್ಟ್ ಆಗೋದು. ರೇಖೆ ಯಾರಿಗೆ ಒಲಿಯುತ್ತೆ ಅಂದ್ರ, ಯಾರು ಈ ಪಂಚತತ್ವಗಳು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ತಾರ ಅವ್ರಿಗೆ ರೇಖಿ ಒಲಿಯುತ್ತೆ. ಈಗ ಫಸ್ಟ್ ನಾನ್ ಹೇಳೋಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಕೇಳ್ತೀನಿ, ಯಾರ್ ರೆಡಿ ಇದ್ರಿ ಮೇಡಮ್ 5 ತತ್ವ ನಾನ್ ಪಾಲನೆ ಮಾಡ್ತೀನಿ ಅನ್ನೋರು ಹಿಂಗ್ ಕೈ ಮಾಡಿ. ನಾನ್ ರೆಡಿ ಇದ್ದೀನಿ, ಅದು ಏನಾರ ಬರ್ಲಿ ಹೆಂಗಾರ ಬರ್ಲಿ ಒಟ್. ಮತ್ ಹಿಂಗೆ ಕೈ ಹಿಡಿರೆಲ್ಲ, ನಾನ್ ಸ್ಕ್ರೀನ್ ಶಾಟ್ ತಗೊಳತ್ತೀನಿ. ಮತ್ ಮನ್ಯಾಗ ಗಂಡನ್ ಸರಿ ಜಗಳ ಆಡೋದು ಕೇಳಾಕ್ ಬೇಕಲ್ಲ, ಮೊದಲನೇ ತತ್ವ ಮುರ್ದ್ ಹಾಕಿರಿ ನೀವು ಅಂತ. ಎಲ್ರು ಕೈ ಹಂಗೆ ಇಡ್ರಿ, ಫೋಟೋ ನಡಿಲತ್ತವ. ಎಸ್, ವಿಡಿಯೋ ಆಫ್ ಇದ್ದವ್ರಿಗೆ ಏನ್ ಮಾಡಮ್ ಹೇಳ್ರಿ. ಓಕೆ, 5 ತತ್ವಗಳು ರೆಡಿ ಇದ್ದೀರಿ ಎಲ್ಲಾರು? ಮೊದಲ್ ಬರ್ಕೋರಿ, ನೋಡಮ್ ಈಗ ರೆಡಿ ಎಷ್ಟಿದ್ರಿ ಗೊತ್ತಾಗುತ್ತೆ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ಮೊದಲ ತತ್ವ. ಈಗ ಕೈ ಮಾಡ್ರಿ. ಏನಿದೆ ಮೊದಲ ತತ್ವ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈಗ ಇದು ಸಹಜ ಇದೆನಾ ಕಷ್ಟ ಇದೆ? ಈಗ ಮೊದಲ ತತ್ವನೇ ಹೇಳುತ್ತೆ ಸಿಟ್ಟು ಮಾಡಂಗಿಲ್ಲ. ಆದ್ರೆ ನಮಗ್ ಸಿಟ್ಟು ಮಾಡಲ್ದೆ ಬೆಳಗ್ಗೆ ಆಗಲ್ಲ ನೋಡ್ರಿ. ನೀವು ಬೇಕಾದ್ರೆ ನೋಡ್ರಿ, ಯಾವ ದಿನ ನೀವು ಡಿಸೈಡ್ ಮಾಡ್ತೀರಿ ನೋಡ್ರಿ ನಾನ್ ಸಿಟ್ಟೇ ಮಾಡೋದಿಲ್ಲ ಅಂತ, ಅವತ್ ಹೆಚ್ಚಿಗೆ ಸಿಟ್ಟು ಬರುತ್ತೆ. ಯಾರ್ಯಾರು ಪ್ರಾಕ್ಟಿಕಲ್ ನ ಟ್ರೈ ಮಾಡಿ ಸೋತ್ ಹೋದವ್ರಿದ್ದೀರಿ? ಎಷ್ಟ್ ಸಲನು ಡಿಸೈಡ್ ಮಾಡಿರ್ ನೋಡ್ರಿ, ಟೊಂಕ ಕಟ್ಟಿ ನಿಂತೀರಿ. ಈ ಡಿಸೆಂಬರ್ ಜನವರಿಯಿಂದ ಯಾರಿಗೆ ಸಿಟ್ ಮಾಡೋದಿಲ್ಲ, ಎಲ್ಲಾ ಶಾಂತಿ ದೂತರೆ ಆಗ್ಬಿಡ್ತೀವಿ ಅಂತೀವಿ ನೋಡ್ರಿ, ಅವತ್ ಹೆಚ್ಚಿಗೆ ಲಡ ಇರ್ತದ ಮನೆ, ಹೆಚ್ಚಿಗೆ ಸಂಘರ್ಷ, ಹೋರಾಟ ಚಲೋ ಶುರು ಆಗಿರುತ್ತೆ. ಆಗುತ್ತಾ? ಆದ್ರೆ ರೇಖಿ ಹೇಳುತ್ತೆ ಸಿಟ್ಟು ಬಿಟ್ರೆ ನಾನ್ ಬರ್ತೀನಿ ಅಂತ. ಈಗ ಹೆಂಗ್ ಮಾಡ್ಬೇಕು? 3 ದಿನ ಟೈಮ್ ಕೊಟ್ರಿ, ಇಷ್ಟೆಲ್ಲ ಆಯ್ತು. ಆದ್ರೆ ಈ ತತ್ವ ಮಾತ್ರ ಭಯಂಕರ ಇದೆ. ಇದು ಚಾಲೆಂಜ್ ಇದೆನಾ? ಚಾಲೆಂಜ್ ಇದ್ದವ್ರು ಹಿಂಗ್ ಮಾಡ್ರಿ. ಇದ್ ನಾ ಸರಳ ಮಾರ್ಗ ತೋರಿಸ್ತೀನಿ. ಚಾಲೆಂಜ್ ನಿಮ್ಗಿಲ್ಲ, ನನ್ಗೂ ಇತ್ತು ಚಾಲೆಂಜ್. ನಿಮ್ಗೆಲ್ಲ ಏನ್ ಸಿಟ್ಟಿದೆ? ನಾನ್ ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಿದ್ದ. ನಾನ್ ಬಸ್ನಾಗಿನ್ ಕೆಳಗ್ ಕಾಲ್ ಇಟ್ರ ಮಕ್ಕಳ ಅಂಜದ್ರ ಬಾಳ ದೂರಿನ ಮಾತ್, ಪೇರೆಂಟ್ಸ್ ಒಳಗ್ ಓಡ್ತೀವಿ, ಟೀಚರ್ ಕರ್ದ್ರು ಏನ್ ಮಾಡ್ಲಿ ಅಂತ. ಅಂತ ಭಯಂಕರ. SDMC ದವ್ರು ಒಳಗ್ ಕಾಲ್ ಇಟ್ರಂದ್ರ ಅವ್ರದ್ ಮಾಡ್ತಿದ್ದ ನಾ ವ್ಯವಸ್ಥೆ. ಆಫೀಸ್ದವ್ರು ಯಾರ ವಿಸಿಟ್ ಬರ್ಬೇಕಂದ್ರೆ ನನಗ್ ಫೋನ್ ಮಾಡೇ ಹೇಳ್ಬರ್ಬೇಕು, ನೀವೇನ್ CBI ದವ್ರು ಇದ್ರಿ ಅಂತ ಕೇಳ್ತಿದ್ದನ. ಕೇಳದೆ ಹೆಂಗ್ ವಿಸಿಟ್ ಬಂದ್ರಿ ನೀವು? ಹಿಂಗೆ ಜಗಳ ಆಡ್ತಿದ್ದ ನಾನು ಎಲ್ಲರೂ ಸರಿ. ಬಹಳ ಭಯಂಕರ ಸಿಟ್ ನನ್ಗೆ. ಲೈಫ್ ನಲ್ಲಿ ರೇಖಿ ಬಂತು, ಚೇಂಜ್ ಆದ. ಅದಕ್ಕೆ ರೇಖಿ ಇದೆ ನೋಡ್ರಿ, ಬರೀ ಚಿಕಿತ್ಸೆ ಕಲಿಸೋದಿಲ್ಲ, ಜೀವನ ಕಲಿಸುತ್ತೆ ರೇಖಿ. ಜೀವನದ ವಿಶಿಷ್ಟತೆ ಕಲಿಸುತ್ತೆ, ಮಾನವೀಯ ಮೌಲ್ಯ ಕಲಿಸುತ್ತೆ ರೇಖಿ. ಅಷ್ಟು ಅದ್ಭುತ ಇರುವಂತದ್ದು. ಹಾಗಾಗಿ ನಮ್ಗನಿಸುತ್ತೆ ಸಿಟ್ಟು ಬಿಡೋದು ಕಷ್ಟ ಇದೆ. ಈಗ ನಿಮ್ಗೆ ಈಸಿ ಹೆಂಗದ ಅಂತ ಹೇಳ್ತೀನಿ. ನಾವು ಸಣ್ಣವ್ರಿದ್ದಾಗ ಈ ಘಟನೆ ಇದಕ್ಕೆ ಬಹಳ ಸೂಟ್ ಆಗುತ್ತೆ ಅಂತ ಯಾವಾಗ್ಲೂ ಹೇಳ್ತೀನಿ. ನಾವು ಸಣ್ಣವ್ರಿದ್ದಾಗ ಏನಾಗ್ತಿತ್ತು, 40+ ಇದ್ದವರೆಲ್ಲ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. 40+, ಬಾಡಿ ಅಷ್ಟೇ, ಮೈಂಡ್ ಅಲ್ಲ. ಮೈಂಡ್ ಎಲ್ಲ 17-18 ಇದೆ, ನಂಗೆ ನೋಡ್ರಿ ಗೊತ್ತಾಗ್ಲತ್ತು. ಬಟ್ ಬಾಡಿ ಇದೆ ನೋಡ್ರಿ. 40+ ಇದ್ದವ್ರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ನಾವು ಸಣ್ಣವ್ರಿದ್ದಾಗ ಏನಾಗಿತ್ತಂದ್ರೆ ಒಂದ್ ಘಟನೆ ನಡೆದಿತ್ತು ನಮ್ಮ ಊರಲ್ಲಿ. ಎಲ್ಲಾರು ಊರಲ್ಲಿ ಇತ್ತು. ಏನು ಅಂದ್ರ, ನಮ್ ಮನೆಗ್ ಒಂದು ದೆವ್ವ ಬರುತ್ತೆ ರಾತ್ರಿ. ಅದಕ್ಕ ದೆವ್ವ ಬರಬಾರ್ದು, ಅಥವಾ ಬಂದ್ರು ವಾಪಸ್ ಹೋಗ್ಬೇಕಂತ ನಮ್ದು ಮೇನ್ ಡೋರ್ ಇರುತ್ತೆ ನೋಡ್ರಿ, ಅಲ್ಲಿ ಬರೀತಿದ್ದೇವ್ ನಾವು ಚಾಪೀಸ್ ತಗೊಂಡು, ವಿಭೂತಿ ತಗೊಂಡು, ಇಂದು ಬೇಡ ನಾಳೆ ಬಾ ಅಂತ. ಯಾರ್ಯಾರು ಬರ್ದಿರಿ ಹಿಂಗ್ ಕೈ ಮಾಡ್ರಿ. 40+ ಇದ್ದವರಿಗೆ ಇದು ಅನುಭವ ಇದೆ, ಉಳ್ದವ್ರಿಗೆ ಇಲ್ಲ ಅದು. ಇಂದು ಬೇಡ ನಾಳೆ ಬಾ ಅಂತ ನಾವೆಲ್ಲರೂ ಬರ್ದೇವು. ನೋಡ್ರಿ ಎಷ್ಟು ಎಜುಕೇಟೆಡ್ ದೆವ್ವ ಇತ್ತದು. ಬಂದೇ ಇಲ್ಲ. ಅದು ಬರ್ತಿತ್ತು, ಓದ್ತಿತ್ತು, ನಾಳೆ ಬಾ ಅಂದರ ಅನುರಾಧ ವಾಪಸ್. ಮತ್ತೆ ಮರ್ದಿನ ಬರೋದು, ಮತ್ತೆ ಓದೋದು, ನಾಳೆ ಬರೋದು. ಹಿಂಗ್ ಹೋಗಿ 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 ದೆವ್ವ ಮುದುಕಾಗಿ ಸತ್ತೇ ಹೋಯ್ತು. ನಮ್ ಮನಿಗ್ ಬರ್ಲಿಲ್ಲ, ನಾವು ಸೇಫ್ ಜೋನ್ದಾಗ ಉಳ್ದಿವಿ. ಎಲ್ಲರಿಗೂ ಗೊತ್ತಿದ್ದು. ಸೇಮ್ ಹಂಗೆ, ಸೇಮ್ ಅದೇ ರೀತಿ ನಾವೇನ್ ಮಾಡೋದಿದೆ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. 1 ಡೇ ಟಾಸ್ಕ್ ಅನ್ನ ತಗೋಬೇಕು, ಬರ್ಕೋಡ್. ಈಗ ನಮ್ಗೆ ಏನ್ ಮಾಡೋದಿದೆ, 1 ಡೇ. 1 ದಿನಕ್ಕೆ ಸಿಟ್ಟು ಬಿಡ್ರಿ, ಮರ್ದಿನ ಮಚ್ಚ ಹಿಡ್ಕೊಂಡು ನೋಡಮ್ಮದು ಎಲ್ಲಿಗೆ ಕತ್ತಲ್ದು. 1 ದಿನ ಮಾಡ್ಬೋದಾ? ದೆವ್ವ ಅಲ್ಲ ಶನಿ. ನಿಮ್ ಕಡೆ ಶನಿ ಇತ್ತೆ, ನಮ್ ಕಡೆ ದೆವ್ವ ಇತ್ತು. ನಮ್ ಕಡೆ ದೆವ್ವ ಇತ್ತು, ನಿಮ್ ಕಡೆ ಶನಿ ಇದ್ದಿರಬಹುದು. ಸೊ 1 ಡೇ ಟಾಸ್ಕ್, 1 ದಿನಕ್ಕೆ ಮಾತ್ರ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. 1 ಡೇ ಟಾಸ್ಕ್ ಅನ್ನ ತಗೋಬೇಕು. ನಾಳೆಗೆ ಅದಕ್ಕೆ ಈ 5 ತತ್ವಗಳು ಮೇನ್ ಡೋರ್ ಅಲ್ಲೇ ಬರ್ದಿದೆವು. ನನಗೂ ಗೊತ್ತಿದೆ, ನಾನು ಬರ್ದಿದ್ದದು.
ಮತ್ತೆ ನಾನ್ ಸ್ವಲ್ಪ ಓದ್ಲಕ್ ಬಹಳ ಹುಷಾರಿದ್ದ ಅಂತೇಳಿ ಊರಾಗಿಂದ ಅರ್ಧ ಊರ್ದಾಗೆಲ್ಲ ನಾನೇ ಬರ್ದಿದ್ದ ಅಕ್ಷರ ಚಂದವ ನಂದು ದೇವ್ ಚಂದ ಓದ್ಲಾಕ್ ಬರುತ್ತೆ ಅಂತ ಎಲ್ಲಾರು ನನ್ಗೆ ಕರ್ಸೋದು. ಕರ್ಕೊಂಬರಂದ್ರೆ ನಾವ್ ಹೋಗ್ ಬರೀಕಿ ಇಂದು ಬೇಡ ನಾಳೆ ಬಾ. ಎಸ್. ಸೊ ಹಾಗಾಗಿ ಇಲ್ಲಿ ಏನ್ ಮಾಡೋದಿದೆ ಅಂದ್ರ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ ರೆಡ್ ಕಲರ್ ಸ್ಕೆಚ್ ಪೆನ್ಲಿಂದ ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ನೀಟಾಗಿ ಬರೀಬೇಕು. ಈಗ 5 ತತ್ವಗಳನ್ನ ಬರೆದು ಒಂದ್ ಕಡೆ ಗೋಡೆಗೆ ಹಚ್ಬಿಡ್ಬೇಕು, ಪೇಸ್ಟ್ ಮಾಡ್ಬೇಕು. ಪ್ರತಿದಿನ ಬೆಳಗಾಗಿ ಎದ್ದ ತಕ್ಷಣಕ್ಕೆ ಅದನ್ನ ನೋಡ್ಬೇಕು. ನಾನು ಇವತ್ ಸಿಟ್ ಮಾಡೋದಿಲ್ಲ, ಡಿಸೈಡ್, ಮುಷ್ಟಿ ಕಟ್ಟೋದು. ಇಡೀ ದಿನ ಸಿಟ್ಟು ಬರದಂತಹ ಸ್ಥಿತಿ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಬರುತ್ತೆ, ಬರ್ಬೋದು. ಅದು ಸಿಟ್ಟು ಭಯಂಕರ ಮಾಡುವಂತ ಸ್ಥಿತಿನೂ ಬರುತ್ತೆ, ಚಾಲೆಂಜಸ್ ಬರುತ್ತೆ. ಆದ್ರೆ ನೀವು ಮತ್ತೆ ಮತ್ತೆ ಮೈಂಡ್ ಅಲ್ಲಿ ಏನ್ ತಗೋಬೇಕು, ಇವತ್ತಿಗೆ ಮಾತ್ರ ಮಾಡ್ಬೋದಾ, ಇವತ್ತಿಗೆ ಮಾತ್ರ. ಸಂಜೆಯ ತನಕ ಅದು ಏನ್ ಸಮಸ್ಯೆ ಬಂದ್ರು ಮೈಂಡಿಗೆ ಹೇಳ್ಬೇಕು, ಇವತ್ ಮಾತ್ರ ಸಿಟ್ ಮಾಡಲ್ಲ, ನಾಳೆಗ್ ನೋಡೋಣ. ಮತ್ತೆ ಮರ್ದಿನ ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈ ರೀತಿ ಪ್ರತಿ ದಿನಾನು ಒನ್ ಡೇ ಟಾಸ್ಕ್ ಅನ್ನ ತಗೊಂಡ್ರ 21ನೇ ದಿನಕ್ಕೆ ನಾನ್ ದೇವ್ರನ್ನ ಹೇಳ್ತೀನಿ, ನಿಮ್ಮ ದೊಡ್ಡ ಶರಣರು ಯಾರು ಇಲ್ಲ. ನೀವೇ ಶರಣರು, ನೀವೇ ಸಂತರು, ನೀವೇ ಸೂಫಿಗಳು, ನೀವೇ ಮಹಾತ್ಮರು, ನೀವೇ ಧರ್ಮಾತ್ಮ, ಎಲ್ಲಾರು ನೀವೇ. ಆದ್ರೆ ಎಲ್ಲಿ ತನಕ ಮಾಡ್ಬೇಕು ನೀವು? 21 ಡೇಸ್ ಮಾಡ್ಬೇಕು. ಬರ್ಕೊಟ್ರು ಮಾಡ್ಬೋದಾ? ಅನುಪಮ ಮೇಡಮ್ ಮಾಡ್ಬೋದಾ? ನಾನಂತೂ ಮಾಡಿನಿ ನೋಡ್ರಿ, ನನ್ಗಾಗಿದೆ. ನನ್ಗೆ ಈಗ್ಲೂ ಸಿಟ್ಟು ಇಲ್ಲ ಅಂತಿಲ್ಲ, ಬರುತ್ತೆ. ಬಂದಾಗ ನಾನು ಹೇಳ್ತೀನಿ, ಇವತ್ ಬಿಡೋರು ನಾಳೆ ಇವತ್ ಬಾಳ್ ಕೆಲ್ಸ, ನನ್ಗೆ ಹೇಳ್ತೀನಿ ಇವತ್ ಬಾಳ್ ಬಿಸಿ ಇದೀನಿ, ಸಿಟ್ ಮಾಡ್ಲಕ್ ಟೈಮ್ ಇಲ್ಲ ಅಂತ ಹೇಳ್ತೀನಿ. ನನ್ ಮೈಂಡ್ ಸಿಟ್ ಮಾಡಸ್ ನನ್ ಬಲ್ ಟೈಮ್ ಇಲ್ಲ ಅಂತ ಹೇಳ್ತೀನಿ, ಟೆನ್ಷನ್ ಮಾಡ್ಕೊಳ್ಳೋ ನನ್ ಬಲ್ ಟೈಮ್ ಇಲ್ಲ, ಹಿಂಗ್ ಒಂದ್ ಮೆಸೇಜ್ ಇದೆ ನನ್ ಮೈಂಡ್ ಅಲ್ಲಿ. ಸೊ ಹಾಗಾಗಿ ನೀವೇನ್ ಹೇಳ್ಬೇಕು ಮೈಂಡಿಗೆ, ಇವತ್ತಿಗೆ ಮಾತ್ರ ನಾನ್ ಕೋಪ ಮಾಡಿಕೊಳ್ಳೋದಿಲ್ಲ. 2ನೇದ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನೋಡ್ರಿ, ಮನುಷ್ಯ ಅಂತ ಜೀವಿ ಎಲ್ಲಿ ತನಕ ಈ ಭೂಮಿ ಮೇಲಿರುತ್ತೆ ಅಲ್ಲಿ ತನಕ ಚಿಂತೆಗಳು ಇರೋದೆ. ಮತ್ ಬರೀ ಮನುಷ್ಯನಿಗೆ ಅಷ್ಟೇ ಚಿಂತೆ ಅದಂತ ತಿಳ್ಕೊಬೇಡ್ರಿ, ಪ್ರಾಣಿ ಪಕ್ಷಿ ಸಕಲ ಚರಾಚರ ಜೀವರಾಶಿಗಳಿಗೂ ಚಿಂತೆ ಇದೆ. ಒಂದ್ ಇರುವೆ ಅದಂದ್ರೆ ಇರುವೆಗ್ ಚಿಂತೆ ಇದೆ. ಮಳೆಗಾಲದಲ್ಲಿ ಆಹಾರ ಸಿಗೋದಿಲ್ಲ ಅಂತ ಬೇಸಿಗೆಯಲ್ಲಿ ಆಹಾರ ಸಂಗ್ರಹ ಮಾಡುತ್ತೆ ಇರುವೆ, ಅದಕ್ಕೂ ಚಿಂತೆ ಇದೆ. ಪಕ್ಷಿಗಳಿಗೆ ಚಿಂತೆ ಇದೆ, ಗೂಡು ಕಟ್ತಾವು. ನೋಡ್ರಿ ನೀವು, ದನ ಕರುಗಳು ಸಮೇತ ಮನೆಗ್ ಓಡ್ ಬರ್ತಾವ್ ಮಳೆ ಮಾಡ ಏನಾದ್ರು ಬಂದ್ರ. ಹಾಗಾಗಿ ಪ್ರತಿಯೊಬ್ಬರಿಗೂ ಚಿಂತೆ ಇದೆ. ಆದ್ರೆ ನಮ್ದೇನ್ ಚಿಂತೆ ಇದೆ ನೋಡ್ರಿ, ಅದು ವಿಚಿತ್ರ ಚಿಂತೆ ಇದೆ. ನಮ್ ಚಿಂತೆ ಯಾವ್ದಂದ್ರ ಹೋಗಿನ್ ಚಿಂತೆ ಮಾಡ್ತೀವಿ ನಾವು, ಅದು ಮುಗ್ದೋಗ್ಯದ, ಅದ್ರಾಗ ಏನು ಉಸಿರಿಲ್ಲ. ಆದ್ರೆ ಆ ಚಿಂತೆ ಮೇಲೆ ನಾವು ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ರೇಖೆ ಏನ್ ಹೇಳುತ್ತೆ, ನೀನು ಚಿಂತೆ ಮಾಡೋದ್ರಿಂದ, ನೀನ್ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ಸಿಟ್ ಮಾಡ್ಕೊಳ್ಳೋದ್ರಿಂದ ನಾನ್ ನಿನ್ ಜೊತೆ ಕನೆಕ್ಟ್ ಆಗೋದಿಲ್ಲ. ಬ್ರಹ್ಮಾಂಡದ ಶಕ್ತಿ ನನ್ ಜೊತೆಗ್ ಜೋಡಿಸ್ಕೊಳ್ಬೇಕಂದ್ರ ನಾನ್ ಸಂಪೂರ್ಣ ಪಾಸಿಟಿವ್ ಆಗೋದಿದೆ ನೋಡ್ರಿ, ಅದು ಅನಿವಾರ್ಯ ಇದೆ. ಹಾಗಾಗಿ ಒಂದ್ ಮಾತ್ ನೀವೆಲ್ಲ ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತೀನಿ, ಇವತ್ತಿಗೂ ಚಿಂತೆ ಮಾಡೋದ್ರಿಂದ ಒಂದು ಚಿಂತೆಗಾದ್ರೂ ಪರಿಹಾರ ಸಿಕ್ಕಿದೆನ ಯೋಚನೆ. ಸಿಂಪಲ್. ಮೇಡಮ್ ಇಲ್ರಿ, ನಾನ್ ಬಹಳ ಚಿಂತೆ ಮಾಡ್ ನೋಡ್ರಿ, ನಂಗೆ ಪರಿಹಾರ ಸಿಕ್ತು, ಹಿಂಗಿದೇನಾ? ಇಲ್ಲ. ನೀವು ಚಿಂತೆ ಮಾಡಿದಷ್ಟು ಚಿಂತೆ ಜಾಸ್ತಿ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಚಿಂತೆ ವೈಬ್ರೇಷನ್ ಜೊತೆಗೆ ನೀವೇ ಕನೆಕ್ಟ್ ಆಗ್ತಾ ಇದ್ದೀರಿ, ಚಿಂತೆಗೆ ಆಹ್ವಾನ ಮಾಡ್ತಾ ಇದ್ದೀರಿ ನೀವು. ಮತ್ತೆ ಏನ್ ಆಗ್ಬೇಕಿದೆ, ಯಾವಾಗ ಆಗ್ಬೇಕಾಗಿದೆ, ಎಷ್ಟ್ ಆಗ್ಬೇಕಾಗಿದೆ ನೋಡ್ರಿ, ಅದು ಮೊದ್ಲೇ ಎಲ್ಲ ಡಿಸೈಡ್ ಇದೆ. ಇವತ್ ನೀವು ನನ್ನ ಎದುರಿಗೆ ಕೂಡ್ಬೇಕಂದ್ರೆ ಮೊದ್ಲೇ ಡಿಸೈಡ್ ಇದೆ. ಇದು ಬ್ರಹ್ಮಾಂಡ ನಿಮ್ಗೆ ಆಯ್ಕೆ ಮಾಡಿ ತಂದು ಕೂರ್ಸಿದೆ, ಯಾವ್ದು ನಮ್ ಕೈಯಲ್ಲಿಲ್ಲ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಚಿಂತೆ ಮಾಡೋದನ್ನ ಬಿಡ್ರಿ, ಚಿಂತನೆ ಮಾಡ್ರಿ. ಏನ್ ಮಾಡ್ಬೋದು? ನೀವು ಚಿಂತನೆ ಮಾಡೋದ್ರಿಂದ ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಚಿಂತೆ ಮಾಡೋದ್ರಿಂದ ಡೌನ್ ಆಗುತ್ತೆ. ಹಾಗಾಗಿ ರೇಖೀಯ ತತ್ವ ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಏನ್ ಮಾಡಲ್ಲ, ಚಿಂತೆ ಮಾಡೋಲ್ಲ. ಅದಾದ ನಂತರ 3ನೇದ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ನನ್ನ ನೆರೆಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. 4ನೇದು, ನೆರೆಹೊರೆಯವರು ಅಂದ್ರೆ ನಮ್ಮ ಮನೆ ಅಕ್ಕಪಕ್ಕದವ್ರು ಇರ್ತಾರ ನೋಡ್ರಿ, ಅವ್ರು ಸರಿ ದುಶ್ಮನಿ ಕಟ್ಕೊಳ್ಳೋದ್ ಬಿಟ್ಟಾಕ್ರಿ. ರೀಸನ್ ಏನು ಅಂದ್ರ, ನಿಮ್ಮ ಎನರ್ಜಿಯ ಜೊತೆಗೆ
ಈಗ ನೋಡ್ರಿ ಅಕ್ಕಪಕ್ಕದಲ್ಲಿ ಇದ್ದಾರೆ, ಅವ್ರು ನಮ್ ಪ್ರತಿ ನೆಗೆಟಿವ್ ಇದ್ದಾರೆ. ಎಂಥ ಎನರ್ಜಿ ಕನೆಕ್ಟ್ ಆಗುತ್ತೆ ಹೇಳ್ರಿ, ಅವ್ರದ್ದು ನೆಗೆಟಿವಿಟಿ ಬರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡೋಣ, ಅವರನ್ನು ಸಮೇತ ಕಾಳಜಿಯಿಂದ ನೋಡ್ಕೊಳ್ಳೋಣ. ಅದಾದ ನಂತರ ಕೊನೆಗೆ ಬರ್ಕೋರಿ, ನಾನು ನನ್ನ ಹತ್ತಿರ ಏನಿದೆ, ನನ್ನ ಹತ್ರ ಏನಿದೆ ನೋಡ್ರಿ, ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಗ್ರಾಟಿಟ್ಯೂಡ್. ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಹಾ, ಸೊ ಹಾಗಾಗಿ ಇವೇನಿವೆ, ನಾಳೆ ಬೆಳಗ್ಗೆ ಎಲ್ಲಾನು ನೀಟಾಗಿ ಒಂದು ಡ್ರೈ ಸೀಟ್ ತರಿಸ್ರಿ, A4 ಸೈಜ್ ಇದ್ದು, ನೀಟಾಗಿ ರೆಡ್ ಕಲರ್ ಸ್ಕೆಚ್ ಪೆನ್ ಇಂದ ಎಲ್ಲಾನು ಬರ್ಕೊಂಡು, ದೀಕ್ಷೆಯ ಟೈಮ್ ನಲ್ಲಿ ನಿಮ್ಮ ಎದುರಿಗಿಡ್ರಿ, ನೀರು ದೀಪ ಈ ಎಲ್ಲಾ ನಿಯಮಗಳನ್ನ ಇಟ್ಕೊಂಡು ಸರಿಯಾಗಿ ಶುಚಿಯಾಗಿ ಶುಭ್ರವಾಗಿ ಆರಾಮ್ಸೆ ನೀವು ರಿಲ್ಯಾಕ್ಸ್ ಆಗಿ ಎಷ್ಟು ಇರ್ತೀರಿ ನೋಡ್ರಿ, ಅಷ್ಟು ನಿಮ್ಗೆ ದೀಕ್ಷೆ ಸಕ್ಸಸ್ ಆಗುತ್ತೆ. ಮತ್ತೆ 2 hours ಸೆಷನ್ ಇರುತ್ತೆ, 2 ಗಂಟೆ. ಹಾಗಾಗಿ ನೆಟ್ ಪ್ಯಾಕ್ ಸರಿಯಾಗಿ ಇಟ್ಕೋರಿ. ನಿಮ್ಗೆ ಗೊತ್ತಿರ್ಲಿ 1 hour ಸೆಷನ್ಗೆ 2 GB ಬೇಕಾಗುತ್ತೆ. ಹಾಗಾಗಿ ಕೆಲವ್ರು ಏನ್ ಮಾಡ್ತೀರಿ, GB ಹಿಸಾಬ್ ಮೇಲೆ ನಿಮ್ ನಡೀತಾ ಇವೆ. ಹಾಗಾಗಿ ನಾಳೆ ಒಂದ್ 30-40 ರೂಪಾಯಿ ಹಾಕಿ GB ಕರೆಕ್ಟ್ ಆಗಿ ಇಟ್ಕೋರಿ. ಒಂದ್ 4 GB ನಿಮ್ ಹತ್ರ ಬೇಕಾಗುತ್ತೆ. ಸೊ ಹಾಗಾಗಿ ನಾಳೆಯ ಸೆಷನ್ ಇದೆ ನೋಡ್ರಿ, ಅದು ಬಹಳ ಅದ್ಭುತ ಆಗೋದಿದೆ. ಅದಾದ ನಂತರ ದೀಕ್ಷೆ ಸಿಗೋದಿದೆ ನೋಡ್ರಿ, ಅದು ಸಮೇತ ಹಣೆ ಬರ. ಎಲ್ಲರಿಗೂ ದೀಕ್ಷೆ ಸಿಗುತ್ತೆ ಅಂತ ತಿಳ್ಕೊಬೇಡ್ರಿ ನೀವು, ಅದೃಷ್ಟ ಬೇಕಾಗುತ್ತೆ ದೀಕ್ಷೆ ಸಿಗೋದಕ್ಕೂ. ಹಾಗಾಗಿ ಆ ಪರಮಾತ್ಮ ನಿಮ್ಗೊಂದು ಈ ಅವಕಾಶವನ್ನ ಕೊಟ್ಟಿದ್ದಾನೆ, ಅದನ್ನ ನೀವೆಲ್ಲರೂ ಸದುಪಯೋಗ ಮಾಡ್ಕೊಡ್ರಿ ಅಂತೇಳಿ ಹೇಳ್ತಾ, ನಿಮ್ಮ ಗ್ರೂಪ್ ನಲ್ಲಿನೇ ನಾಳೆ ಸಲುವಾಗಿ ಒಂದು ಲಿಂಕ್ ಬರುತ್ತೆ. ನಾಳೆ ದೀಕ್ಷೆಗೆ ಯಾರಿಗ ಇಷ್ಟ ಇದೆ ಅವ್ರು ಮಾತ್ರ ಆ ಲಿಂಕ್ ಅನ್ನ ನೀವು ತುಂಬೋದಿರುತ್ತೆ. ಗೂಗಲ್ ಸೀಟ್ ಅನ್ನ ನಾವು ಕಳಿಸ್ತೀವಿ. ಮೊದ್ಲೇ ಗ್ರಾಟಿಟ್ಯೂಡ್ ಸಲುವಾಗಿ ನಿಮ್ಗೆ ಗ್ರೂಪ್ ಅನ್ನ ಆನ್ ಮಾಡ್ತೀವಿ. ನಿಮ್ಗೆ ಏನಾದ್ರೂ ಹೇಳೋದು ಕೇಳೋದಿದ್ರೆ ನೀವು ಮಾಡ್ಬೋದು. 15 ನಿಮಿಷದ ನಂತರ ಆ ಲಿಂಕ್ ನಿಮ್ಮ ಹತ್ರ ಬರುತ್ತೆ, ನೀವು ಅದನ್ನ ಫಿಲ್ಅಪ್ ಮಾಡಿ ನಾಳೆ 7 ಗಂಟೆಗೆ ರೆಡಿ ಆಗಿರ್ಬೇಕು. ಓಕೆನಾ? ಸೊ ಎಲ್ರಿಗೂ ಇವತ್ತಿನ ಕ್ಲಾಸ್ ತಿಳಿತಾ? ಯಾರಿಗೇನಾದ್ರೂ ಮಾತು ಹೇಳೋದಿದೆ? ನಾಳೆಗೆ ಮಾತಾಡಂಗಿಲ್ಲ ಯಾರಿಗ್ಯಾರು, ಎಲ್ಲಾರು ಸೈಲೆಂಟ್. ಯಾರಿಗಾದ್ರೂ ಹೇಳೋದು ಏನಾದ್ರೂ ಇದ್ರೆ ನಾನ್ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ನನ್ಗೆಲ್ಲಾ ಹೆಣ್ಮಕ್ಳಿಗೆ ಕಾಣತ್ತೀರಿ, ಗಂಡ್ ಮಕ್ಳು ಇದ್ದಾರೆ ಅಲ್ಲಲ್ಲಿ. ನಮ್ಮ ವೀರಭದ್ರಪ್ಪ ಸರ್ ಬಾಳ ದಿನ ಮೇಲೆ ಕಾಣಿಸ್ಲತ್ತಾರ ನನ್ಗೆ, ಬಹಳ ವರ್ಷ. ಯಾಕೋ ವಯಸ್ಸಾದಂಗ್ ಕಾಣತ್ತೀರಿ ನೋಡಿ ಸರ್. ಹಾ, ಕಲಾವತಿ. ಫಸ್ಟ್ ನಮಸ್ತೆ ಮ್ಯಾಮ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಐ ಕುಡ್ ಕನೆಕ್ಟ್ ವಿತ್ ಯು. ನಂಗೆ ಫಸ್ಟ್ ನೀನು ಗ್ರೂಪ್ನಲ್ಲೂ ಹಾಕ್ದೆ, ನಾನು 1 hour ಕುತ್ಕೊಳ್ಳೋದಂದ್ರ ಇಟ್ಸ್ ಬೀನ್ ವೆರಿ ರೇರ್. ಇವನ್ ನೀವು ಹೇಳ್ದಂಗ ನಾ ರೀಲ್ಸ್ ನೋಡ್ಕೊಂತಿರ್ತೀನಿ, ಅದು 2 ಸೆಕೆಂಡ್ ಅಷ್ಟೇ. ಐ ಡೋಂಟ್ ವಾಚ್ ಫಾರ್ ಅ ಲಾಂಗ್ ಟೈಮ್. ನೀವು ಐ ಡೋಂಟ್ ನೋ ನಾನು ನಿಮ್ ಜೊತೆಗೆ ಹೆಂಗ್ ಕನೆಕ್ಟ್ ಆಗಿನಂದು ಕೂತಲ್ಲೇ ಕೂತೀನಿ. ಅಂಡ್ ಆಸ್ ಯು ಸೆಡ್, ಐ ಕೆಪ್ಟ್ ಕ್ಯಾಂಡಲ್ ವಾಟರ್, ಅದು ಕೂಡ ನನಗೆ ಹೆಲ್ಪ್ ಆಗದ. ಅಂಡ್ ಯು ಸೇ ಇಟ್ ಇನ್ ವೆರಿ ಅರ್ಥ ಆಗೋ ತರ ಪೂರ್ತಿ ಸಂಪೂರ್ಣವಾಗಿ ಹೇಳ್ತೀರಿ. ಅಂಡ್ ಯುವರ್ ಸ್ಮೈಲ್, ಅದು ಕೂಡ ಇಟ್ ಕೀಪ್ಸ್ ನಿಮ್ ಕಡೆ ನಮ್ಮನ್ನ ಇಟ್ಕೊಂಡಿರ್ತದೆ. ಎಲ್ಲೂ ಆ ಕಡೆ ಈ ಕಡೆ ನೋಡ್ಲಿಕ್ಕೂ ಅವಕಾಶ ಕೊಡಂಗಿಲ್ಲ. ಅಂಡ್ ಇವತ್ ಕರೆಂಟ್ ಹೋಗಿತ್ತು ನಮ್ಮ ಮನಿ ಒಳಗ, ಬಟ್ ಸ್ಟಿಲ್ ಐ ಮೇಡ್ ಅಪ್ ಮೈ ಮೈಂಡ್ ಅಂಡ್ ಐ ಸೈಡ್ ಫಾರ್ ದ ಕ್ಲಾಸ್. ನಂಗೆ ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಓಕೆ. ಆಮೇಲೆ ನಿಮ್ಗೆ ಹೇಳ್ತೀನಿ, ಯಾವಾಗ ಬ್ರಹ್ಮಾಂಡ ನಮ್ಗೆ ಆಯ್ಕೆ ಮಾಡುತ್ತೆ ಅಂದ್ರೆ ನಾವು ಕುಂತೆ ಕೂಡ್ತೀವಿ, ಅದರಲ್ಲಿ ಏನ್ 2 ಮಾತಿಲ್ಲ. ಆದ್ರೆ ಇವತ್ತಿನ ನಮ್ಮ ಏಕಾಗ್ರತೆಯ ನಿಮಿಷ ಇದೆ ನೋಡ್ರಿ, ಕೇವಲ 8 ಸೆಕೆಂಡ್ ಇದೆ. 8 ಸೆಕೆಂಡ್ ನಲ್ಲಿ ನಾವು ಚಂಚಲ ಆಗಿರ್ತೀವಿ. ಯಾವಾಗ 60 ನಿಮಿಷ ಕೂಡ್ತೀವಿ ಅಂದ್ರೆ ಅದು ಯಾವ್ದೋ ಶಕ್ತಿ ನಮ್ಗೆ ಕೂರಿಸುತ್ತೆ, ಮಾಡುತ್ತೆ. ನಾಳೆ ಒಂದ್ಬಿಟ್ಟು ನಾಡಿದೀಗ ನಮ್ ಕೋರ್ಸ್ ಇದೆ, ಇಲ್ಲಿ ಭಾರತೀಯಮ್ಮ ಬರ್ತಾ ಇದ್ದಾರೆ ಕೇಳ್ರಿ ನೀವು. 90 ಜನ ಬರ್ತಾ ಇದ್ದಾರೆ, ಯೋಚನೆ ಮಾಡ್ರಿ ಏನೆಲ್ಲಾ ವ್ಯವಸ್ಥೆ ಮಾಡ್ಬೇಕು ನಾವು. ಆದ್ರೂ ಆರಾಮ್ ನಿಮ್ ಮುಂದ್ ಕುಂತೀನಿ, ನನ್ ಡ್ಯೂಟಿ ಇದೆ, ನಾನ್ ಮಾಡ್ತೀನಿ. ಹಾಗಾಗಿ ಯಾವಾಗ ಬ್ರಹ್ಮಾಂಡ ನಮ್ಗೆ ಆಯ್ಕೆ ಮಾಡುತ್ತೆ ನೋಡ್ರಿ, ನಾವು ಮಾಡೇ ಮಾಡ್ತೀವಿ. ಆದ್ರೆ ಒಂದೇ, ಹಿಮ್ಮತ್ ಕಾ ಏಕ್ ಕದಂ ಬಡಾವೋ ತೋ ಭಗವಾನ್ ಆಪ್ಕೆ ಸಾಥ್ 100 ಕದಂ ಬಡಾಯೇಗಾ. ರೇಖಿ ಲೆವೆಲ್ 1 ಅಂದ್ರೆ ಧೈರ್ಯದ ಒಂದ್ ಹೆಜ್ಜೆ ಇಟ್ಟಿರಿ ನೀವು ಅಂತ. ಮುಂದುವರಿಯೋದಿದೆ ನೋಡ್ರಿ, ಅದಕ್ಕೆ ರೆಡಿ ಆಗಿರ್ರಿ ಅಂತೇಳಿ ಹೇಳ್ತಾ, ಇನ್ನೊಬ್ರು ಯಾರಾದ್ರೂ ಇದ್ರೆ ನಿಂದ್ರಿ 1 ನಿಮಿಷ. ಮೊದಲನೇ ಸ್ಕ್ರೀನ್ದವ್ರೆ ಯಾರಿಗಾದ್ರೂ ಹೇಳೋದಿದ್ರು, ಸುಷ್ಮಿತಾ ನೀವು ಕೈ ಮಾಡಿದ್ರಿ ಮೋಸ್ಟ್ಲಿ. ಉಳಿದವರೆಲ್ಲ ನೀವು ಗ್ರೂಪ್ ನಲ್ಲಿ ಶೇರ್ ಮಾಡು. ಸೌಂಡ್ ಕೇಳ್ತಾ ಇಲ್ಲ ಸುಷ್ಮಿತಾ ನನ್ಗೆ ನಿಮ್ದು. ಇಯರ್ಫೋನ್ ಏನಾದ್ರೂ ಯೂಸ್ ಮಾಡಿದ್ರೇನು? ಇನ್ನೊಂದ್ಸಲ ಅನ್ಮ್ಯೂಟ್ ಮಾಡ್ರಿ. ಇದ್ರ ಅಲ್ಲಿ ತನಕ ನಾನು ಯಾರಿಗಾದ್ರೂ ತಗೋತೀನಿ, ಇನ್ನೊಬ್ರು ಕೈ ಮಾಡಿರ್ಬೇಕ. ಇನ್ನೊಬ್ರು ಯಾರಾದ್ರೂ ಕೈ ಮಾಡಿದ್ರ 1+. ಹಾ ಮೇಡಮ್, ಅನ್ಮ್ಯೂಟ್ ಮಾಡಿ ನೋಡಿ. ಎಸ್.
ಸುಷ್ಮಿತ್ ಬಂದ್ರ? ಹಾ ಮೇಡಮ್ ಮಾತಾಡ್ರಿ, ಅನ್ಮ್ಯೂಟ್ ಇದ್ದೀರಿ ನೋಡ್ರಿ. ಗೊತ್ತಾಗ್ತಾ ಇಲ್ಲ. ಹಲೋ ಹಾ ಮ್ಯಾಮ್ ಮೇಡಮ್. ಹೇಳ್ರಿ. ನಾನು ಮೇಡಮ್ ನಿಮ್ ಮಾತು ಕೇಳಿ ನನಗೆ ತವ್ರ ಮನೆ ನೆನಪಾಯ್ತು. ಯಾಕಂದ್ರೆ ನಾನ್ ಗುಲ್ಬರ್ಗದವಳು. ಓಹೋ. ಯಾಕ ಬೀದರ್ ಗುಲ್ಬರ್ಗ ಅಂದ್ರ ಒಂಥರ ರಿಲೇಷನ್, ಅಕ್ಕ ತಂಗಿ ಇದ್ದಂಗ ನಾವು. ಹಾ, ಈಗ ನಿಮ್ಗೆ ನನ್ ಮಾತ್ ಪಕ್ಕ ಗೊತ್ತಾಗ್ಯಾವಂದಂಗ ಆಯ್ತು. ಕರೆ, ಅದಕ್ಕೆ ನಮ್ಮವ್ರ ಅನ್ನೋದು ಇಷ್ಟು ಹೆಮ್ಮೆ ಆಯ್ತು ಮೇಡಮ್. ಕರೆನೆ ಕೇಳಿದ್ರು ನಾ ಅನ್ಕೊಂಡೆ ನಿಮ್ಮ ಮಾತಿನ ಸ್ಟೈಲ್ ನೋಡ್ದಾಗ ಇವ್ರು ನಮ್ಮವ್ರು ಇರ್ಬೋದು ಅಂತ. ನೀವು ಬೀದರ್ ಅಂದ ಕೂಡ್ಲೆ ಖುಷಿ ಆಯ್ತು ಮೇಡಮ್ ನಮ್ಗೆ. ಯಾಕೋ ಕನೆಕ್ಟ್ ಜಾಸ್ತಿ ಆಗಿದೆ. ನಾನು ಇದನ್ನ ನಾಳೆ ದೀಕ್ಷೆ ತಗೋಬೇಕಂತ ಮಾಡಿದ್ದೀನಿ ಮೇಡಮ್. ನನ್ಗ ನಿನ್ನೆ ಒಂದು ಎಮರ್ಜೆನ್ಸಿ ಸಲುವಾಗಿ ನಾನು ನಿನ್ನೆ ಲೆವೆಲ್ ನಾನು ಜಾಯಿನ್ ಆಗಿಲ್ಲ, ಇವತ್ತಾಗಿದ್ದೀನಿ. ಓಕೆ, ನಿನ್ನೆದೊಂದು ರಿಕಾರ್ಡಿಂಗ್ ಬರುತ್ತೆ ನಿಮ್ಗೆ. ನಿನ್ನೆದೊಂದು ರಿಕಾರ್ಡಿಂಗ್ ನೋಡ್ರಿ. ನಿನ್ನೆನು ಬೇಸಿಕ್ ಹೇಳಿದ್ದೆ. ನಿನ್ನೆ ಬಹಳ ಮಹತ್ವದಿತ್ತು. ನಿನ್ನೆ ನೀವು ಒಂದ್ಸಲ ರಿಕಾರ್ಡಿಂಗ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಮೇಡಮ್. ನೋಟ್ ಮಾಡ್ಕೊಂಡಿನಿ. ಅದಕ್ಕೆ ನಮ್ಮವ್ರನ್ನ ನೋಡಿದ ಕೂಡಲೇ ನನಗೇನೋ ಒಂಥರ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಹೇಳ್ತೀನಿ, ಇವರೆಲ್ಲ ಎಲ್ಲಾರು ನಾವು ಒಂದೇ ಇದ್ದೀವಿ. ರಾವಣನ ರಾಜ್ಯದಲ್ಲಿದ್ರು ನಾವೆಲ್ಲ ರಾಮ ವಂಶದವರೇ ಇದ್ದೀವಿ ಅಂತ ತಲೆ ಕೆಡ್ಸ್ಕೊಬೇಡ್ರಿ. ಎಲ್ಲಾರು ಒಂದೇ ಇದ್ದೀವಿ. ಎಲ್ಲಾರು ನೊಂದವರು, ಎಲ್ಲಾರು ಬೆಂದವರು, ಎಲ್ಲಾರು ಏನೋ ಹುಡುಕಾಟ ಮಾಡತ್ತೀವಿ. ಎಲ್ಲಾರ ಇದೇ ನಮ್ಮದೇ ಒಂದು ಸಂಘರ್ಷ, ನಮ್ಮದೇ ಹೋರಾಟದೊಳಗೆ ನಾವೇ ಏನೇನೋ ಒಂದ್ ಮಾಡ್ತಾ ಇದೀವಿ. ಹಾಗಾಗಿ ನಾವೆಲ್ಲರೂ ಮಧ್ಯಮ ವರ್ಗದವರು. ನಮ್ದೆಲ್ಲ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಎನರ್ಜಿಗಳು ಇರುತ್ತೆ. ಆದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ ಒಂದು ಮಾತನ್ನ ನೆನ್ಪಿಟ್ಕೋರಿ, ಈ ಜಗತ್ತಲ್ಲಿ ಬಡವರಿಗೆ ಪರಿವರ್ತನೆ ಮಾಡ್ಕೊಳ್ಳೋಕ್ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಇರುತ್ತೆ, ಅವ್ರು ಬಡವರೇ ಆಗಿರ್ತಾರೆ. ನೀವು ಎಷ್ಟು ಏನ್ ಮಾಡಿದ್ರು ಶ್ರೀಮಂತರಿಗೂ ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ಎಲ್ಲಾನು ಇರುತ್ತೆ, ಪರಿವರ್ತನೆ ಯಾಕೆ ಆಗ್ತಾರ ಅವ್ರು ಹೇಳ್ರಿ? ಆಗೋದಿಲ್ಲ. ಈಗ ಮಧ್ಯದಲ್ಲಿ ನಮ್ದೇನು ಹೋರಾಟ ಮಾಡುವಂತದ್ದು ಒಂದು ನಮ್ಮ ಸಮುದಾಯ ಅಂತ ಇದೆ ನೋಡ್ರಿ, ಮಧ್ಯಮ ವರ್ಗದವ್ರದ್ದು ಸ್ಟ್ರಗಲ್ ನಮ್ದೇ ಇದೆ. ಪರಿವರ್ತನೆ ಮಾಡಬೇಕು ಅಂತ ಏನಾದ್ರೂ ಮಾಡೋದಕ್ಕೆ ಒಂದು ಆಪ್ಷನ್ ಯಾರಿಗಾದ್ರೂ ಇದ್ರೆ ಅದು ನಮ್ಗೆ ಇದೆ. ಹಾಗಾಗಿ ನಾನು ಅದರಿಂದನೇ ಎದ್ದು ಹೊರಗೆ ಬಂದೀನಿ. ನಮ್ಮ ಉದ್ದೇಶ ಇಷ್ಟೇ, ನೀವೆಲ್ಲರೂ ಕಲಿಬೇಕು, ನೀವೆಲ್ಲರೂ ಬೆಳಿಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಯಾವ್ದೋ ಬಿದ್ದೋ ಅಂತ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ ಕಡೆ ಕುಂತು ನೀವೇನಾದ್ರೂ ಮೆಡಿಟೇಷನ್ ಮಾಡಿದ್ರ ನಿಮ್ಗೆ 100% ಪರಿಹಾರ ಸಿಗುತ್ತೆ. ಆದ್ರೆ ಇಲ್ಲಿ ದವಾ ಅವ್ರ ದುವಾ ಎರಡು ಕೆಲಸ ಮಾಡುತ್ತೆ, ಎನರ್ಜಿ ವರ್ಕ್ ಮಾಡುತ್ತೆ. ಮತ್ತೆ ಯಾವಾಗ್ಲೂ ಹಿಂಗ್ ತಿಳ್ಕೊಬೇಡ್ರಿ, ರೇಖಿ ಕಲ್ ತಕ್ಷಣ ಸಮಸ್ಯೆ ಬರೋದಿಲ್ಲ. ಬರೋದಿಲ್ಲ ಅಂತಿಲ್ಲ. ಈಗ ಎಕ್ಸಾಂಪಲ್ ನೋಡ್ರಿ, ಈಗ ನಮ್ಗೆ ಜ್ವರ ಬಂತು, ನನ್ಗೆ ಶ್ರೀದೇವಿ ಹೂಗಾರಿ. ಬೇರೆಯವರಿಗೆ ಜ್ವರ ಬಂದಾಗ ಒಂದು ವಾರ ಬೇಕು ಅವ್ರಿಗೆ ಹೀಲಿಂಗ್ ಆಗೋದಕ್ಕೆ, ಟ್ರೀಟ್ಮೆಂಟ್ ಆಗೋದಕ್ಕೆ ಒಂದು ವಾರ. ಆದ್ರೆ ನನ್ಗೆ ಒಂದ್ ದಿನದಲ್ಲಿ ಆರಾಮ. ಆದ್ರೆ ನನ್ನ ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ, ಅದು ಜಾಸ್ತಿ ಪವರ್ಫುಲ್ ಆಗಿರುತ್ತೆ. ನನ್ಗೆ ಬ್ರಹ್ಮಾಂಡ ಆ ರೀತಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವು ಕಲ್ತ್ರೆ ನೀವು ಬೆಳಿತ್ರಿ, ಮತ್ತೆ ನಿಮ್ಮ ಕುಟುಂಬಕ್ಕೂ ಸಮೇತ ನೀವು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾಳೆ ಮತ್ತೆ ಬೇಕಾಗಿದೆ ಅಂತ ಅನಿಸಿದ್ರೆ ನಾಳೆ ಲೆವೆಲ್ 2 ಬಗ್ಗೆನೂ ಒಂದು 15 ನಿಮಿಷ ನಿಮಗೆ ಮಾಹಿತಿ ಕೊಡ್ತೀನಿ. 15 ದಿವಸ ಕೋರ್ಸ್ ಇರುತ್ತೆ ಅದು, ಅದ್ರ ಬಗ್ಗೆನೂ ನಿಮ್ಗೆ ಮಾಹಿತಿ ಸಿಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ಮತ್ತೆ ನಾಳೆ ಸಿಗೋಣ. ಎಲ್ಲಾರು ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಟೆನ್ಷನ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಯ್ತಲ್ಲ, ರೇಖಿ ಕನೆಕ್ಟ್ ಆಗೋದಿಲ್ಲ. ಹಾಗಾಗಿ ನಿಶ್ಚಿಂತ ಇರ್ರಿ, ನಿರ್ಭಯವಾಗಿರ್ರಿ, ನಿರಾತಂಕವಾಗಿರ್ರಿ. ಆ ಪರಮೇಶ್ವರ ನಿಮ್ಗೆ ಸಹಾಯ ಮಾಡ್ತಾನಂತ ಹೇಳ್ತಾ ಎಲ್ಲರಿಗೂ ಶರಣು.